शतोत्तराः श्रीमद्विष्णुरेङ्गिष्ठातिकृतमश्रीमदानन्दतीर्थ त्रैलोक्याचार्यपादोज्ज्वलजनमांसवोऽस्मान् पुनन्तो वाचाम्यत्र प्रणेत्री त्रिभुवनमहिता शारदा शारदेन्दु ज्योत्स्नाभद्रस्मितश्रीधवलितककुभा ಪ್ರೇಮಭಾರಂಭಭಾರ. ಮುಂದೆ 1ನೇ ಶ್ಲೋಕದಲ್ಲಿ ಪ್ರಾಣದೇವರ ಪಾದದ ಧೂಳಿನ ಮಹಿಮೆಯನ್ನು ಹೇಳಿ, ಇನ್ನೊಂದು ಶ್ಲೋಕದಿಂದ ಪ್ರಾಣದೇವರ ಸೇವೆಗೆ ದೇವತೆಗಳು ಯಾವೊಂದು ನಾನು ಮೊದಲು ಮಾಡ್ತೇನೆ ಆತುರದಿಂದ ನಾನು ಮೊದಲೇ ಮಾಡ್ತೇನೆ ಅಂತ ಬಂದು ಅವರ ಪಾದಪೀಠಕ್ಕೆ, ಪಾದವನ್ನು ಇಡುವ ಪೀಠಕ್ಕೆ ತಮ್ಮ ಕಿರೀಟವನ್ನು ತಾಗಿಸ್ತಾ ಇದ್ದಾರೆ. ಅದು ನಾನು ಮೊದಲು ಅಂತ ಅವರಲ್ಲಿ ಸ್ಪರ್ಧೆ, ದೇವತೆಗಳಲ್ಲೇ ಸ್ಪರ್ಧೆ. ಆ ಸ್ಪರ್ಧೆಯಿಂದ ಆ ಪೀಠಕ್ಕೆ ಅವರ ಬಂಗಾರದ ಕಿರೀಟ ಸ್ಪರ್ಶವಾಗುವಾಗ ಆ ಪಾದದ ಧೂಳಿನ ಜೊತೆಗೆ ಬಂಗಾರದ ಕಣಗಳು ಸೇರಿ ಅದೆಲ್ಲವೂ ಪ್ರಕಾಶಮಾನ, ದಿಕ್ಕೆಲ್ಲ ಪ್ರಕಾಶಮಾನ ಆಯಿತು ಎಂಬ ವರ್ಣನೆ ಈ ಶ್ಲೋಕದಲ್ಲಿದೆ. ಅದನ್ನು ಹೇಳ್ತಾ ಇದ್ದಾರೆ. ಉತ್ಕಂಠ ಕುಂಠಕೋಲ ಉತ್ಕಂಠ ಕುಂಠಕೋಲ 7 ಅಕ್ಷರಕ್ಕೆ ನಿಲ್ಲಿಸಿ ಹೇಳು ಕ್ರಮ ಅದು. ಅದು ಒಂದೊಂದು ಲೈನಲ್ಲಿ 21 ಅಕ್ಷರ ಇರ್ತದೆ. ಹಾಗಾಗಿ ಅದು ಉತ್ಕಂಠ ಕುಂಠಕೋಲ ಕುಂಠಕೋಲ ಉತ್ಕಂಠ ಕುಂಠಕೋಲ ಕುಂಠಕೋಲ ಹಲಜವ ವಿದಿತ ಹಲಜವ ವಿದಿತ ಜಸ್ತ್ರ ಸೇವಾನುವೃದ್ಧ ಜಸ್ತ್ರ ಸೇವಾನುವೃದ್ಧ ಜಸ್ತ್ರ ಸೇವಾನುವೃದ್ಧ ಪ್ರಾಜ್ಞಾತ್ಮಜ್ಞಾನಭೂತಾಂ ಪ್ರಾಜ್ಞಾತ್ಮಜ್ಞಾನಭೂತಾಂ ದತಮಸ ಸುಮನೋ ಮೌಲಿರತ್ನಾವಲೀನಾ ಭಕ್ತ್ಯುದ್ರೇಗಾವಗಾಢ ಪ್ರಘಟನ ಸಘಟ ಕಾರ ಸಂಘೃಶ್ಯಮಾಣ ಪ್ರಾಂತ ಪ್ರಾಗ್ರ್ಯಾನ್ವಿಪೀಠೋ ಸ್ಥಿತ ಕನಕರಜಃ ಪಿಂಜರಾರಂಜಿತಾಶಾಃ ಉತ್ಕಂಠಾ ಕುಂಠಕೋಲಾ ಹಲಜವ ವಿದಿತಾ ಜಸ್ತ್ರ ಸೇವಾನುವೃದ್ಧ
ಪ್ರಾಜ್ಞಾತ್ಮಜ್ಞಾನಧೂತಾಂ ದತತ್ಮಸಸುಮನೋ ಪ್ರಾಜ್ಞಾತ್ಮಜ್ಞಾನಧೂತಾಂ ದತತ್ಮಸಸುಮನೋ ಪ್ರಾಜ್ಞಾತ್ಮಜ್ಞಾನಧೂತಾಂ ದತತ್ಮಸಸುಮನೋ ಪ್ರಾಜ್ಞಾತ್ಮಜ್ಞಾನಧೂತಾಂ ದತತ್ಮಸಸುಮನೋ ಮೌಲಿರತ್ನಾವಲೀನಾ ಭಕ್ತ್ಯುದ್ರೇಗಾವಗಾಢ ಪ್ರಘಟನ ಸಘಟಾತ್ ಕಾರ ಸಂಘೃಶ್ಯಮಾಣ ಪ್ರಾಪ್ತ ಪ್ರಾಗ್ರ್ಯಾಂಘ್ರಿಪೀಠೋತ್ಥಿತಕನಕರಜಃ ಪ್ರಾಂತ ಪ್ರಾಗ್ರ್ಯಾಂಘ್ರಿಪೀಠೋತ್ಥಿತಕನಕರಜಃ ಪ್ರಾಂತ ಪ್ರಾಗ್ರ್ಯಾಂಘ್ರಿಪೀಠೋತ್ಥಿತಕನಕರಜಃ ಪ್ರಾಂತ ಪ್ರಾಗ್ರ್ಯಾಂಘ್ರಿಪೀಠೋತ್ಥಿತಕನಕರಜಃ ಪಿಂಜರಾರಂಜಿತಾಶಾಃ ಅದೇ ಮೊದಲಿಗೆ ನಾವು ಹೇಳುವಾಗ ಭಕ್ತ್ಯುದ್ರೇಗಾವಗಾಢ ಅಂತ 7 ಅಕ್ಷರ ನಿಲ್ಲಿಸಿ ಮುಂದೆ ಪ್ರಘಟನ ಸಘಟಾಕಾರ ಅಂತ ಹೇಳಿ ಅದು ಸೇರಿಸಿ ಹೇಳುವಾಗ ಭಕ್ತ್ಯುದ್ರೇಗಾವಗಾಢ ಪ್ರಘಟನ ಗಾಢ ಅಂತ ನಿಲ್ಲಿಸಿ ಮತ್ತೆ ಅಂತ ಈಗ ಕೆಳಗಾಗ್ತದೆ ಭಕ್ತ್ಯುದ್ರೇಗಾವಗಾಢ ಪ್ರಘಟನ ಅಲ್ಲ ಪಕಾರ ಢಕಾರ ಜೊತೆಗೆ ಸೇರಿ ಬರಬೇಕು ಭಕ್ತ್ಯುದ್ರೇಗಾವಗಾಢ ಪ್ರಘಟನ ಸಘಟಾಕಾರ ಸಂಘೃಶ್ಯಮಾಣ ಅಂತ ಹೇಳುವಂಥ ರೀತಿಯ ಹೇಳಿದ್ದು ಈಗ ಮತ್ತೆ ಪೂರ್ತಿ ಸೇರಿಸಿ ಹೇಳ್ತಾ ಹೋಗ್ತೇವೆ. ಅಭ್ಯಾಸ ಮಾಡ್ಕೊಳ್ಬೇಕು ನಾವು. ಉಚ್ಚಾರ ಮಾಡುವ ರೀತಿ ಹೇಗೆ ಅಂದರೆ ಹೀಗೆ ಅಂತ, ಒತ್ತಕ್ಷರ ಇರುವಾಗ ಎದುರು ಹಿಂದಿನ ಅಕ್ಷರ ಸೇರಿ ಬರ್ತದೆ, ಮಾತಿನಲ್ಲಿ ಇರುವುದೇ ಹಾಗೆ. ಉತ್ಕಂಠಾ ಕುಂಠಗೋಲಾ ಹಲಜವ ವಿಜಿತಾ ಜಸ್ತ್ರ ಶ್ರೇವಾನುವೃದ್ಧ ಉತ್ಕಂಠಾ ಕುಂಠಗೋಲಾ ಹಲಜವ ವಿಜಿತಾ ಉತ್ಕಂಠಾ ಕುಂಠಗೋಲಾ ಹಲಜವ ವಿಜಿತಾ ಜಸ್ತ್ರ ಶ್ರೇವಾನುವೃದ್ಧ ಉತ್ಕಂಠಾ ಕುಂಠಗೋಲಾ ಹಲಜವ ವಿಜಿತಾ ಪ್ರಾಜ್ಞಾತ್ಮಜ್ಞಾನಭೂತಾಂ ಧತಮಸಸುಮನೋ ಮೌಲಿರತ್ನಾವಲೀನಾಂ ಒಬ್ಬೊಬ್ಬರು ಒಂದು ರಾಗ ಆಗ್ತಾ ಇದೆ. ಆಯ್ತು. ಪ್ರಾಜ್ಞಾತ್ಮಜ್ಞಾನಭೂತಾಂ ಧತಮಸಸುಮನೋ ಮೌಲಿರತ್ನಾವಲೀನಾಂ ಪ್ರಾಜ್ಞಾತ್ಮಜ್ಞಾನಭೂತಾಂ ಧತಮಸಸುಮನೋ ಮೌಲಿರತ್ನಾವಲೀನಾಂ ಪ್ರಾಜ್ಞಾತ್ಮಜ್ಞಾನಭೂತಾಂ ಧತಮಸಸುಮನೋ ಮೌಲಿರತ್ನಾವಲೀನಾಂ ಪ್ರಾಜ್ಞಾತ್ಮಜ್ಞಾನಭೂತಾಂ ಧತಮಸಸುಮನೋ ಮೌಲಿರತ್ನಾವಲೀನಾಂ
ಭಕ್ತ್ಯುದ್ರೇಕಾವಗಾಢ ಪ್ರಘಟನ ಸಘಟಾತ್ಸಾನ ಸಂದೃಶ್ಯಮಾಣ ಭಕ್ತ್ಯುದ್ರೇಕಾವಗಾಢ ಪ್ರಘಟನ ಸಘಟಾತ್ಸಾನ ಸಂದೃಶ್ಯಮಾಣ ಭಕ್ತ್ಯುದ್ರೇಕಾವಗಾಢ ಪ್ರಘಟನ ಸಘಟಾತ್ಸಾನ ಸಂದೃಶ್ಯಮಾಣ ಪ್ರಾಪ್ತ ಪ್ರಾಗ್ಯಾನ್ಧಿಪೀಠೋತ್ಥಿತ ಕನಕರಜಃ ಪಿಂಜರಾರಂಜಿತಾಶಾಃ ಪೀಠೋತ್ಥಿತ ಕನಕರಜಃ ಪಿಂಜರಾರಂಜಿತಾಶಾಃ ಪ್ರಾಂತ ಪ್ರಾಗ್ಯಾನ್ಧಿಪೀಠೋತ್ಥಿತ ಕನಕರಜಃ ಪಿಂಜರಾರಂಜಿತಾಶಾಃ ಪ್ರಾಂತ ಇಲ್ಲಿ ಕನಕ ರಜಃ ಅಂತ ಆದ ಮೇಲೆ ವಿಸರ್ಗ ಇದೆ, ಮುಂದೆ ಪಕಾರ ಇದೆ, ಪಿ ಅಂತ ಇದೆ. ವಿಸರ್ಗದ ಎದುರು ಪಕಾರ ಇರುವಾಗ ಕನಕ ರಜಃ ಪಿಂಜ ಅಫ್ ಅಂತ ಬರ್ತದೆ. ಸಂಸ್ಕೃತ ಹೇಳುವಾಗ ಕನಕ ರಜಃ ಪಿಂಜರ ರಂಜಿತಾಶಾಃ ಕನಕ ರಜಃ ಮುಂದೆ ಪಕಾರ ಇದ್ದಾಗ ಫು ಅಂತ ಬರ್ತದೆ, ಅದು ಸೇರಿಸಿ ಹೇಳು ಕ್ರಮ, ವಿಸರ್ಗವನ್ನ ಹೇಳುವಂಥದ್ದು. ಇಲ್ಲ ಸಕಾರಗಳಿದ್ದಾಗ ಸ್ ಅಂತ ಬಂದ್ಬಿಡ್ತದೆ. ಹಾಗಾಗಿ ಕನಕ ರಜ ಪಿಂಜರ ಎಫ್ ಅಂತ ಏನು ಬರ್ತದೆ, ಅಫ್ ಅಂತ ಕನಕ ರಜ ಪಿಂಜರ ರಂಜಿತಾಶಾಃ ಅಂತಾನೆ ಅದು ಹೇಳು ಕ್ರಮ. ಅದು ಪ್ರಾಂತ ಪ್ರಾಗ್ರಾಂಧಿ ಪೀಠೋತ್ಥಿತ ಕನಕ ರಜ ಪಿಂಜರ ರಂಜಿತಾಶಾಃ ಪ್ರಾಂತ ಪ್ರಾಗ್ರಾಂಧಿ ಪೀಠೋತ್ಥಿತ ಕನಕ ರಜ ಪಿಂಜರ ರಂಜಿತಾಶಾಃ ಪ್ರಾಂತ ಪ್ರಾಗ್ರಾಂಧಿ ಪೀಠೋತ್ಥಿತ ಕನಕ ರಜ ಪಿಂಜರ ರಜ ಪಿಂಜರ ರಜ ಪಿಂಜರ ರಂಜಿತಾಶಾಃ. ಈ ಶ್ಲೋಕದಲ್ಲಿ ಹೇಳಿದಂತೆ ದೇವತೆಗಳೆಲ್ಲ ಉತ್ಕಂಠ, ನಾನು ಮಾಡ್ತೇನೆ ನಾನು ಮಾಡ್ತೇನೆ. ದೇವರ ಸೇವೆ ಅಂದರೆ ಉದಾಸೀನ ಇಲ್ಲ, ಅಕುಂಠ. ಕುಂಠ ಅಂತ ಇವತ್ತು ಮಾಡಿದ್ವಿ ಸಾಕು, ಈ ರೀತಿ ಭಾವನೆ ಇಲ್ಲ. ಮತ್ತೆ ಮತ್ತೆ ನಾನು ಇನ್ನೂ ಮಾಡ್ತೇವೆ ಎಂಬುವ ಆ ಒಂದು ಆಸಕ್ತಿಯಿಂದ ಅವರೆಲ್ಲ ಬರ್ತಾ ಇರುವಂಥದ್ದು. ಹಾಗಾಗಿ ಏನಾಗ್ತಾ ಇದೆ, ನಾನು ಮಾಡ್ತೇನೆ ಕೋಲಾಹಲ, ಮೊದಲು ನಾನು ನಂದು ನಾನು ಅಂತ ಅವರಲ್ಲಿ ಸ್ಪರ್ಧೆ. ಈ ರೀತಿಯಾಗಿ ಅದರಿಂದ ಕೇಳಿದ ಜವ, ಆ ವೇಗ, ವಿದಿತ ಅಜಸ್ತ ಸೇವಾನುವೃತ್ತ ಏನಾಗ್ತಾ ಇದೆ, ದೇವರ ಸೇವೆ ಮಾಡಿದಷ್ಟು ನಮ್ಮ ಒಳಗಿರುವಂತಹ ಅಜ್ಞಾನಗಳು ದೂರ ಆಗ್ತದೆ. ಅದರ ಪರಿಣಾಮ ಆನಂದ, ಪ್ರಾಜ್ಞಾತ್ಮ ಜ್ಞಾನ, ದೇವರ ಕುರಿತಾದಂಥ ಸರಿಯಾದ ಜ್ಞಾನ. ಹಾಗಾಗಿ ಅದರಿಂದಾಗಿ ಒಳಗಿನ ಅಂಧಕಾರಗಳು ದೂರ ಆಗ್ತಾ ಇದೆ. ಅಂತಹ ಸುಮನ ಮೌಲಿ ರತ್ನಾವಲೀನ ದೇವತೆಗಳ ಶಿರಸಿ ಕಿರೀಟ ಹಾಕಿಕೊಂಡಿದ್ದಾರೆ. ಆ ಮೌಲಿ ರತ್ನಗಳಿಂದ ಅಲಂಕೃತವಾದಂತಹ ಕಿರೀಟಗಳು ಅವೆಲ್ಲ ಭಕ್ತ್ಯುದ್ರೇಕ ಅವಗಾಢ, ಭಕ್ತಿಯ ಉದ್ರೇಕ, ಅದರಿಂದ ಅವಗಾಢ ಗಟ್ಟಿಸಿದ್ದಾರೆ ಪೀಠಕ್ಕೆ. ಯಾವ ಪೀಠದಲ್ಲಿ ಪಾದವನ್ನು ಪ್ರಾಣದೇವರು ಇಟ್ಟುಕೊಂಡಿದ್ದಾರೋ ಅಂತಹ ಪೀಠಕ್ಕೆ ತಮ್ಮ ಕಿರೀಟವನ್ನು ತಾಗಿಸಿದ್ದಾರೆ. ಅವಘಡ ಪ್ರಘಟನ ಸಘಟಾತ್ಕಾರ ಸಂಘರ್ಷ ಮಾಡಿ ಸ್ಪರ್ಶ ಆಗ್ತಾ, ಘರ್ಷಣೆ ಆಗ್ತಾ ಇದೆ. ಇದರಿಂದ ಏನಾಗ್ತಾ ಇದೆ, ಪ್ರಾಂತ ಪ್ರಾಂಗ್ರಾಂಗಿ ಪೀಠೋತ್ಥಿತ ಕನಕ ರಜ, ಅಲ್ಲಿರುವ ಧೂಳು ಬಂಗಾರಮಯವಾಗಿದೆ. ಕಿರೀಟದ ಘರ್ಷಣೆ, ಬಂಗಾರದ ಕಿರೀಟಗಳು, ಅದರ ಸ್ಪರ್ಶದಿಂದ ಅಲ್ಲಿನ ಧೂಳು ಬಂಗಾರದ ಬಣ್ಣ, ಕೆಂಪು ಬಣ್ಣದ ಜೊತೆ ಮಿಶ್ರವಾದಂಥ ಬಣ್ಣದಿಂದ ಅದು ಪ್ರಕಾಶಮಾನವಾಗಿದೆ. ಇಂತಹ ದೇವತೆಗಳಿಂದ ಸೇವಿಸಲ್ಪಡುವಂತಹ ಪ್ರಾಣದೇವರ ಪಾದದ ಧೂಳು ನಮ್ಮನ್ನು ರಕ್ಷಿಸಲಿ ವಿಶೇಷವಾಗಿ ಎಂಬುದಾಗಿ ತ್ರಿವಿಕ್ರಮ ಪಂಡಿತರು ಪ್ರಾರ್ಥನೆ ಮಾಡಿದ್ದಾರೆ. ಈ ಶ್ಲೋಕಕ್ಕೆ ಏನು ಫಲ ಅಂದರೆ ವಿಶೇಷವಾದ ಜ್ಞಾನ ಲಭ್ಯವಾಗ್ತದೆ. ಅಂಧಕಾರವನ್ನು ಕಳೆಯಬೇಕು ಅಂದರೆ ಜ್ಞಾನ ಜಾಸ್ತಿ ಆಗಬೇಕು. ಬೆಳಕು ಜಾಸ್ತಿ ಆದಷ್ಟು ಕತ್ತಲೆ ದೂರ ಆಗ್ತದೆ. ಆ ದೃಷ್ಟಿಯಲ್ಲಿ ಭಗವಂತನ ಅರಿವೆಂಬುವ ಜ್ಞಾನದೀಪ ಬೆಳಗಿದಾಗ ಒಳಗಿನ ಅಂಧಕಾರ, ಅಜ್ಞಾನವೆಂಬುವ
ಅಂಧಕಾರ, ವಿಪರೀತ ಜ್ಞಾನ ಎಂಬುವ ಅಂಧಕಾರ ಇವೆಲ್ಲವೂ ದೂರ ಆಗಲಿಕ್ಕೆ ಸಾಧ್ಯ. ಹಾಗಾಗಿ ಗುರುಗಳ ಅನುಗ್ರಹದಿಂದ ಈ ರೀತಿ ಆಗುವ ಫಲವನ್ನು ಈ ಶ್ಲೋಕದಲ್ಲಿ ವಿಶೇಷವಾಗಿ ಇಟ್ಟಿದ್ದಾರೆ. ಶ್ರೀಕೃಷ್ಣಾರ್ಪಣ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಯಸ್ಮಿನ್ ಸರ್ವಾಣಿ ಕರ್ಮಾಣಿ ಸನ್ಯಸ್ಯಧ್ಯಾತ್ಮಚೇತಸ ನಿರಾಶೀರ್ನಿರ್ಮಮೋ ಯಾಪಿ ಪರಂ ಏಕಿ ಸೋಚ್ಯುತಃ. ಸದಾಚಾರ ಸ್ಮೃತಿಯಲ್ಲಿ ಆಚಾರ್ಯರು ಪ್ರಾತಃ ಕಾಲದಲ್ಲಿ ಎದ್ದು ಮಾಡಬೇಕಾದ ಕರ್ಮವನ್ನು ಹೇಳುತ್ತಾ, ಸ್ಮೃತ್ವಾ ವಿಷ್ಣುಂ ಸಮುತ್ಥಾಯ ಕೃತಶೌಚೋ ಯಥಾವಿಧಿ ದೌತದಂತ ಸಮಾಚಮ್ಯ ಸ್ನಾನಂ ಕುರ್ಯಾತ್ ವಿಧಾನತಃ ಎಂಬುವ ಮಾತನ್ನು ಹೇಳಿದ್ದಾರೆ. ನಿನ್ನೆ ತನಕ ಸ್ಮೃತ್ವಾ ವಿಷ್ಣುಂ ಸಮುತ್ಥಾಯ ಯಥಾವಿಧಿ ಕೃತಶೌಚ, ಯಥಾವಿಧಿ ಆಗಿ ವಿಧಿಸಲ್ಪಟ್ಟ ವಿಧಿಯಂತೆ ಶೌಚವನ್ನು ಮಾಡಬೇಕು ಎಂಬ ವಿಚಾರವನ್ನು ನಿನ್ನೆ ನೋಡಿದ್ವಿ. ದೌತದಂತಹ ಯಥಾವಿಧಿ ಹೇಗೆ ಅದನ್ನು ಕೂಡ ನಿನ್ನೆ ಚಿಂತನೆ ಮಾಡಿದ್ದೇವೆ. ಹಲ್ಲುಜ್ಜುವ ಬಗ್ಗೆ ಕಾಷ್ಟ ಶಾಸ್ತ್ರಕಾರರು ಸಂಗ್ರಹ ಮಾಡಿ ಹೇಳುವಾಗ 10 ಬಗೆಯ ಕಾಷ್ಟಗಳನ್ನು ಹೇಳುತ್ತಾರೆ. ಅದು ಬೇವಿನದಿರಬಹುದು, ಮಾವಿನ ತುಂಡಿರಬಹುದು, ಅಥವಾ ಬೇರೆ ಬೇರೆ ಗರಿಕೆ ಇತ್ಯಾದಿಗಳೆಲ್ಲ ಒಂದೊಂದಕ್ಕೆ ಅರ್ಥ, ಪಲಾಶ, ಬೇರೆ ಬೇರೆ ಏನು ದಂತಧಾವನ ಮಾಡುವುದರಿಂದ ಒಂದೊಂದು ಫಲ ಇದೆ ಎಂಬುದನ್ನು ವಿಶೇಷವಾಗಿ ಶಾಸ್ತ್ರಕಾರರು ತಿಳಿಸಿಕೊಡ್ತಾರೆ. ಆದರೆ ನಾವು ಅದನ್ನೆಲ್ಲ ಬಿಟ್ಟು ಮುಂದೆ ಬಂದಿರುವುದರಿಂದ ಮತ್ತೆ ಅದರ ಬಗ್ಗೆ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಕಾಷ್ಟ ತರ್ತೇನೆ ಮಾಡ್ತೇನೆ ಅದ್ಯಾವುದು ಈಗ ಆಗುವಂಥದ್ದಲ್ಲ. ಇರುವ ಹಲ್ಲು ಚೆನ್ನಾಗಿ ಉಳಿದ್ರೆ ಸಾಕಾಗಿದೆ ನಮಗೆ ಈಗ. ಹಾಗಾಗಿ ನಮ್ಮ ಎಲ್ಲ ಬಾಳೆಕುಂದ್ರು ರಘುರಾಮಾಚಾರ್ ಅಂತ ಗೊತ್ತಿರ್ಬೋದು ಅಂದ್ಕೊಳ್ತೇವೆ. ನಮಗೆ ಪೂರ್ವಾಶ್ರಮದಲ್ಲಿ ಅವರು ಪಾಠ ಹೇಳಿದವರು. ಅವರು ಪರ್ಯಾಯ ಸಂದರ್ಭದಲ್ಲಿ ಅವರು ಏನಂದರೆ ಕುತ್ತಿಗೆಯಲ್ಲಿದ್ದಾಗ ಬಿದ್ದ ಮಾವಿನ ಎಲೆಯನ್ನು ತಂದು ಅದರಿಂದ ಹಲ್ಲು ಉಜ್ಜುತ್ತಾ ಇದ್ದರು. ಮಾವಿನ ಎಲೆ ಬಿದ್ದಿದ್ದನ್ನು ತಂದು ಕತ್ತರಿಸಿಕೊಂಡು ಅದರಲ್ಲಿ ಹಲ್ಲುಜ್ಜುವಂಥದ್ದು. ಒಂದಷ್ಟು ಕಾಲ ನಾವು ಪೂರ್ವಾಶ್ರಮದಲ್ಲಿ ಹಾಗೆ ಮಾಡಿದ್ವಿ. ಅವಕಾಶ ಸಿಕ್ಕಿದಾಗ ಮಾವಿನ ಎಲೆಯಲ್ಲೇ ಹಲ್ಲು ತಿಕ್ಕುವಂಥದ್ದು. ಪರ್ಯಾಯದಲ್ಲಿ ಉಡುಪಿ ಬಂದಾಗ ಮಾವಿನ ಎಲೆ ಸಿಗ್ತಾ ಇರಲಿಲ್ಲ. ಆವಾಗ ಏನು ಮಾಡಿದರು, ಕಾಯಿ ಸಿಪ್ಪೆ ಅಲ್ಲೇನು ಎಳ್ನೀರು ಕೆತ್ತುತ್ತಾರಲ್ಲ ಅಭಿಷೇಕಕ್ಕೆ ಹೋಗುವಂಥದ್ದು, ಆ ಸಿಪ್ಪೆಯ ತುಂಡು ತಂದು ತಿಕ್ಲಿಕ್ಕೆ ಶುರು ಮಾಡಿದ್ರಂತೆ. 4-6 ದಿನ ತಿಕ್ಕಿದ್ರು, ಒಸಡಿಗೆ ಗಾಯ ಆಯಿತು. ಹಾಗಾಗಿ ಯಾವುದೋ ಒಂದು ಅಂದರೆ ಪೇಸ್ಟು ಬ್ರಷ್ಷು ಅದೇ ಏನು ಫ್ರೆಶ್ ಆಗಿರೋದಿಲ್ಲ. ದಂತ ಕಾಷ್ಟಗಳು ಒಂದು ದಿನ ಬಳಸಿ ಮತ್ತೆ ಮಾಡುವಂಥ, ಹಾಗಾಗಿ ಫ್ರೆಶ್ ಇರ್ತದೆ. ಇದು ಅದನ್ನೇ ತಿಕ್ಕಿಡುವಂಥದ್ದು. ಹಿಟ್ಟಲ್ಲಿ ಜಿರ್ಲೆ ಬರ್ತದೋ ಏನೋ ಗೊತ್ತಿಲ್ಲ, ಏನೇನೋ ಇರ್ತದಲ್ಲ, ಏನಾಗ್ತದೋ ಗೊತ್ತಿಲ್ಲ ಒಟ್ಟಿನಲ್ಲಿ. ಹಾಗಾಗಿ ಅದರ ಬಗ್ಗೆ ಪ್ರಾಚೀನರಿಗೆ ಅಷ್ಟು ಆಸಕ್ತಿ ಇರಲಿಲ್ಲ, ವ್ಯವಸ್ಥೆ ಮಾಡಿಕೊಂಡಿದ್ರು. ಆದರೆ ನಾವು ಈಗಂತೂ ಹಾಗೆ ಇರೋದ್ರಿಂದ ದಿಕ್ಕು ಪೂರ್ವ ಮತ್ತು ಈಶಾನ್ಯ ಅಂತ ಹಿಂದೆ ನೋಡಿದ್ದೇವೆ. ಆಮೇಲೆ ಆಚಮನ ಮಾಡುವ ಯಥಾವಿಧಿ ಸಮಾಚಮ್ಯ, ಆಚಮನ ಮಾಡಬೇಕು, ಆ ವಿಚಾರವನ್ನು ಕೂಡ ನಿನ್ನೆ ನೋಡಿ ಆಗಿದೆ. ಮತ್ತು ಸ್ನಾನಂ ಕುರ್ಯಾತ್ ವಿಧಾನತಃ ಎಂಬುದಾಗಿ ಆಚಾರ್ಯರು ಹೇಳಿರುವಂಥದ್ದು. ಸ್ನಾನ ಮಾಡುವ ಬಗ್ಗೆ ಅದು ವಿಧಾನತಃ ಹೇಗೆ ಶಾಸ್ತ್ರ ವಿಧಿಸಿದೆಯೋ ಅದರಂತೆ ಸ್ನಾನ ಮಾಡಬೇಕು ಎಂಬುದಾಗಿ ಹೇಳಿದ್ದಾರೆ. ಸ್ನಾನ ಮಾಡುವುದರಲ್ಲಿ ಸ್ನಾನದ ಬಗೆ ಹಲವಿದೆ. ನಮಗೊತ್ತಿರೋದೊಂದೇ ಅಲ್ವಾ, ಸ್ನಾನಗೃಹಕ್ಕೆ ಹೋಗಿ ಸ್ನಾನ ಮಾಡಿ ಬರೋದು ಒಂದೇ ಗೊತ್ತಿರುವುದು. ಆದರೆ ಶಾಸ್ತ್ರಕಾರರು ತಿಳಿಸಿಕೊಡುವುದು ಹಲವು ಬಗೆಯ ಸ್ನಾನ ಇದೆ. ಮಂತ್ರಸ್ನಾನಂ, ಮಲಸ್ನಾನಂ, ಧ್ಯಾನಸ್ನಾನಂ ಚ ವಾರುಣಂ, ಪಂಚಮಂ ಚ ಜಲಸ್ನಾನಂ ಇತಿ ಪಂಚವಿಧಂ ಶ್ರುತಂ. 5 ವಿಧದ ಸ್ನಾನ: ಮಂತ್ರಸ್ನಾನ, ಮಲಸ್ನಾನ, ಧ್ಯಾನಸ್ನಾನ, ವಾರುಣ ಸ್ನಾನ, ಜಲಸ್ನಾನ. ಒಟ್ಟು 5 ವಿಧವಾದ ಸ್ನಾನವನ್ನು ಹೇಳಿದ್ದಾರೆ. ಈ ಮೊದಲಿಗೆ ಯಾವ
ಯಾವುದೇ ಒಂದು ಸರೋವರಕ್ಕೆ ಹೋಗುವಾಗ ಮೊದಲಿಗೆ ಮಲಸ್ನಾನ ಮಾಡಬೇಕಂತೆ. ಮಲಸ್ನಾನ ಅಂದರೆ ದೇಹ ತೆಳುಕೊಡು, ಅಂದರೆ ಹೋಗಿ ನೇರವಾಗಿ ಸಂಕಲ್ಪ ಮಾಡಲಿಕ್ಕಿಲ್ಲ. ಮೊದಲಿಗೆ ಮುಳುಗಿ ಮೈಯನ್ನು ಏನು ಶೀಗೆ ಪುಡಿ ಮೊದಲಾದ ಸಾಬೂನಂತ ಹಿಂದಿನ ಬಳಕೆ ಮಾಡ್ತಿರ್ಲಿಲ್ಲ, ಆ ಯಾವುದೋ ಪುಡಿಯಿಂದ ತೊಳೆದುಕೊಂಡು ಪುನಃ ಮುಳುಗಿದಾಗ ಮಲಸ್ನಾನ ಆಯಿತು. ಆ ಮಲಸ್ನಾನ ಆದ ಮೇಲೆ ಸಂಕಲ್ಪ, ಸ್ನಾನದ ಸಂಕಲ್ಪ ಇತ್ಯಾದಿ ಮತ್ತೆ. ಹಾಗಾಗಿ ಮೊದಲಿಗೆ ಹೋಗಿ 3 ಬಾರಿ ಮುಳುಗಿ ಈ ಯಾವ ದ್ರವ್ಯಗಳಿಂದ ದೇಹವನ್ನು ತೊಳೆದುಕೊಂಡು ಪುನಃ ಮುಳುಗಿ ಇದಕ್ಕೆ ಮಲಸ್ನಾನ ಅಂತ ಇರುವಂಥದ್ದು. ಯಾಕೆ ಮಾಡಬೇಕು ಅಂತ ಶಾಸ್ತ್ರಕಾರರು ಹೇಳ್ತಾರೆ. ನವದ್ವಾರ ಮಿದಂ ದೇಹಂ ಸೃವತ್ ಅಹರ್ಮಲಂ ತಚ್ಚುದ್ಯರ್ಥಂ ಪ್ರಕರ್ತವ್ಯಂ ಮಲಸ್ನಾನಂ ದಿನೇ ದಿನೇ. ನವದ್ವಾರಗಳಿಂದ ಕೂಡಿರುವ ಈ ದೇಹ ಪ್ರತಿದಿನವೂ ಕೂಡ ಮಲವನ್ನು ವಿಸರ್ಜನೆ ಮಾಡ್ತಾ ಇರ್ತದೆ. ಹಾಗಾಗಿ ನಾವು ಮಲಗಿದ ಸ್ಥಳವನ್ನು ದಿನವೂ ಗುಡಿಸಬೇಕು, ಒರೆಸಬೇಕು. ಸೂಕ್ಷ್ಮವಾದ ಕಣಗಳು ನಮ್ಮ ದೇಹದಿಂದ ಬಿದ್ದು ಹೋಗ್ತದೆ. ಚರ್ಮ ಸೂಕ್ಷ್ಮವಾಗಿರೋದ್ರಿಂದ ಇದರಿಂದ ಆ ಕಣಗಳು ಬೀಳ್ತದೆ. ಹಾಗಾಗಿ ಮಲಗಿದ ಸ್ಥಳ ಯಾವಾಗಲೂ ಮೈಲಿಗೆ. ನಾವು ಮಲಗುವಂಥ ಸ್ಥಳ ಅಂದರೆ ನಮಗೆ ಈಗ ಮಾತಾಡಲಿಕ್ಕಿಲ್ಲ, ನಾವೆಲ್ಲ ಕಾಟಲ್ಲೇ ಮಲಗೋದ್ರಿಂದ ಮಡಚಿಡುವಂಥ ಕ್ರಮ ಯಾವುದೂ ಇಲ್ಲ. ಮೊದಲೆಲ್ಲ ಇತ್ತು, ಹಾಸಿಗೆ ಅಥವಾ ಚಾಪೆ ಏನಿತ್ತು ಮಡಚಿಡುವ ಕ್ರಮ ಇತ್ತು. ಯಾಕೆ ಅಂದರೆ ಕಲಿ ಬಿಡಿಸಿಟ್ಟ ಹಾಸಿಗೆಯಲ್ಲಿ ಕಲಿ ಯಾವಾಗಲೂ ಇರ್ತಾನಂತೆ. ಹಾಗಾಗಿ ಮಡಚಿಡಬೇಕು ಅಂತ ಕ್ರಮ ಇತ್ತು. ಈಗ ನಾವು ಅದೇ ಏನು ಸ್ಟ್ಯಾಂಡರ್ಡ್ ಲೈಫ್ ನಮ್ದು ಆಗಿರೋದ್ರಿಂದ ನಾವು ಮನೆ ಅಂತ ಆಗುವಾಗ ಎಷ್ಟು ಚಂದದ ಕಾಟ್ ಇರ್ತದೆ ಅಂತ ಆಲೋಚನೆ ಮಾಡ್ತೇವೆ. ಅದರ ಮೇಲೆ ಎಷ್ಟು ಬೆಡ್ ಹೇಗಿರ್ತದೆ, ಇದು ಇಂಥದ್ದೇ ಕ್ವಾಲಿಟಿ ಸ್ಲೀಪ್ ಎಲ್ಲೋ ಮತ್ತೊಂದು ಕಂಪ್ನಿದು ಆಗಬೇಕು ನಮಗೆ, ಇದೆಲ್ಲ ನಮ್ಮ ಆಲೋಚನೆಗಳಿರ್ತದೆ. ಹಾಗಾಗಿ ಇದು ತಿಳಿದಿರಬೇಕಾದ ವಿಚಾರ. ಮಲಗುವಂಥದ್ದು ದೇಹದಿಂದ ಸೂಕ್ಷ್ಮ ಕಣಗಳು ಬೀಳುತ್ತವೆ. ಹಾಗಾಗಿ ಮಲಗಿದ ಜಾಗ ಯಾವತ್ತೂ ಅಪವಿತ್ರವೇ. ಮೈಲಿಗೆ ನಾನು ಮಡಿಯಲ್ಲಿ ಹೋಗಿ ಮಡಿ ವಸ್ತ್ರವನ್ನು ಹಾಕುವಂಥ ಮತ್ತೊಂದು ಯಾವುದಕ್ಕೂ ಕೂಡ ಆ ಜಾಗ ಬರುವುದಿಲ್ಲ. ಅಲ್ಲಿ ಶುದ್ಧ ಮಾಡಿಕೊಳ್ಳಲೇಬೇಕು. ಮಲಸ್ನಾನ ಅಂತ ಮುಂದೆ ಸ್ನಾನದ ಬಗೆಯನ್ನು ಹೇಳ್ತಾ ಇದ್ದಾರೆ. ಪ್ರಥಮಂ ತ್ರಿರ್ನಿಮಿತ್ಯಾಸು ಕರಾಭ್ಯಾಂ ಶೋಧಯೇತ್ ನರಃ ಸರ್ವಾಂಗಾನಿ ಯತ್ಪಶ್ಚಾತ್ ನಿಮಿತ್ಯಾಚಮ್ಯ ಮಂತ್ರತಃ ಮಲಸ್ನಾನವಿದಂ ಪ್ರೋಕ್ತಂ ಅವಶ್ಯಕಂ ಇದಂ ನೃಣಾಂ. ಮೊದಲಿಗೆ ನೀವು ಅವಗಾನ ಸ್ನಾನ, ವಾರುಣ ಸ್ನಾನ, ಜಲಸ್ನಾನ ಮಾಡುವುದಾದರೂ ಕೂಡ ಮೊದಲಿಗೆ ಈ ಸ್ನಾನವನ್ನು ಮಾಡಬೇಕು ಅಂತ ಶಾಸ್ತ್ರಗಳು ತಿಳಿಸ್ತಾರೆ. ಮತ್ತು ನಾವು ಈಗ ನದಿ ಹತ್ತಿರ ಹೋಗಿದ್ದೇವೆ ಅಥವಾ ಯಾವುದೋ ಒಂದು ಕೆರೆಯ ಹತ್ತಿರ ಹೋಗಿದ್ದೇವೆ. ಯಾಕಂದರೆ ಶಾಸ್ತ್ರಕಾರರು ಹೇಳುವಂಥದ್ದು ಅವಗಾಹನ ಸ್ನಾನ, ಇಡೀ ದೇಹವು ನಮಗೆ ನೀರಿನಲ್ಲಿ ಮುಳುಗಿ ಏಳುವಂಥ ಈ ಸ್ನಾನವೇ ಪ್ರಶಸ್ತವಾಗಿರುವಂಥದ್ದು ಅಂತ. ಹಾಗಾಗಿ ಅಂತಹ ನದಿಯ ಬಳಿಗೆ ಹೋದಾಗ ದಿಕ್ಕಿ ಯಾವುದು? ಪ್ರವಾಹ ಅಭಿಮುಖೇ ಮಧ್ಯೆ ಯತ್ರಾಪ ಪ್ರವಹಂತಿ ವೈ ಸ್ಥಾವರೇಶು ಚ ಗರ್ತೇಶು ಆದಿತ್ಯಾಭಿಮುಖಸ್ತಥ. ಸ್ನಾನ ಮಾಡುವುದು ನದಿ ಹರಿತಾ ಇದ್ದರೆ ನದಿಯ ನೀರಿಗೆ ಅಭಿಮುಖವಾಗಿ ಸ್ನಾನ ಮಾಡಬೇಕು. ನದಿ ಹರಿಯುವ ದಿಕ್ಕಿಗೆ ಮುಖ ಕೊಟ್ಟು ನಾವು ಸ್ನಾನ ಮಾಡಿ ಅಥವಾ ಸ್ಥಾವರೇಶು ಗರ್ತೇಶು ಆದಿತ್ಯಾಭಿಮುಖ. ಸೂರ್ಯನ ಯಾವ ದಿಕ್ಕು ಪೂರ್ವ, ನಮಗೆ ಪೂರ್ವ ದಿಕ್ಕೆ ಸ್ನಾನ ಮಾಡುವಾಗ ಪ್ರಾತಃ ಕಾಲದಲ್ಲಿ ಸೂರ್ಯನ ಅಭಿಮುಖವಾಗಿ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಸ್ನಾನ ಮಾಡಬೇಕು ಎಂಬುದಾಗಿ ವಿಶೇಷವಾಗಿ ತಿಳಿಸಿಕೊಡ್ತಾರೆ. ಮತ್ತು ಸ್ನಾನ ಯಾವ ಯಾವ ಸಂದರ್ಭದಲ್ಲಿ ಮಾಡಬೇಕು? ದಿವಾಕೀರ್ತ್ಯಂ ಉದಕ್ಯಾಂ ಚ ಪತಿತಂ ಸೂತಿಕಾಂ ತಥಾ ಶವಂ ತಸ್ತೃಷ್ಟಿನಂ ಚೇವ ಸ್ಪೃಷ್ಟ್ವಾ ಸ್ನಾನೇನ ಶುದ್ಧತೆ. ನನಗೆ ಇಷ್ಟ ಬಂತು ಅಂತ ಹೋಗಿ ಸ್ನಾನ ಮಾಡಲಿಕ್ಕಿಲ್ಲ. ಸ್ನಾನದ ವಿಧಿ ಇರುವಂಥದ್ದು ನಮಗೆ ಜಪ ಪೂಜೆ ಇದಕ್ಕೆ ವಿಹಿತವಾಗಿ ಸ್ನಾನವನ್ನು ಮಾಡಬೇಕು. ಇಲ್ಲ ಅಂತಾದರೆ ಬೇರೆ ಒಂದು ಕಾರಣ, ಯಾರು ಚಂಡಾಲರ ಸ್ಪರ್ಶವಾದಾಗ ಅಥವಾ ರಜಸ್ವದ ಸ್ತ್ರೀಯ ಸ್ಪರ್ಶನವಾದಾಗ ಅಥವಾ ಪತಿತಾಂ ಸೂತಕವಿರುವಂಥ ವ್ಯಕ್ತಿಗಳ ಸ್ಪರ್ಶವಾದಾಗ ಅಥವಾ ಶವವನ್ನು ಸ್ಪರ್ಶ ಮಾಡಿದಾಗ ಅಥವಾ ಶವ ಸ್ಪರ್ಶ ಮಾಡಿದವರ ಸ್ಪರ್ಶ ನಮಗಾದಾಗ ಸ್ನಾನವನ್ನು ಮಾಡಬೇಕು. ಸುಮ್ಮನೆ ನಮಗಿಷ್ಟದಂತೆ ಸ್ನಾನ ಮಾಡಲಿಕ್ಕೆ ಶಾಸ್ತ್ರಕಾರರು ಅವಕಾಶ ಕೊಟ್ಟಿಲ್ಲ. ಇಲ್ಲ, ನಾವಿನ
ಬಿಸಿನೀರು ಬರ್ತದೆ ಅಲ್ವಾ, ಶವರ್ ಆನ್ ಮಾಡ್ಕೊಳ್ತೇವೆ ಅಥವಾ ಟಬ್ಬಲ್ಲಿ ಬೀಳ್ಕೊಳ್ತೇವೆ, ಏನೋ ನಮ್ಮದು ಸ್ನಾನ ಅಂತ ಆಗೋದಿಲ್ಲ. ಸ್ನಾನ ಅಂದರೆ ಸಂಕಲ್ಪ ಪುರಸ್ಸರವಾಗ ಮಾಡಿದ್ದೇ ಸ್ನಾನ, ಇಲ್ಲ ಅಂದರೆ ದೇಹವನ್ನು ತೊಳೆದುಕೊಳ್ಳುವಂಥದ್ದು ಅಷ್ಟೇ. ದೇಹ ತೊಳೆದುಕೊಂಡದ್ದೆಲ್ಲವೂ ಕೂಡ ಸ್ನಾನ ಆಗುವುದಿಲ್ಲ. ಸ್ನಾನ ಅಂದರೆ ಅದು ಸಂಕಲ್ಪ ಪುರಸ್ಸರವೇ ಆಗಬೇಕು, ಮತ್ತೆ ಅದು ದೇವರ ಚಿಂತನೆ ಜೊತೆಗೆ ಆಗುವಂಥದ್ದು. ಮುಂದೆ ಆಚಾರ್ಯರು ಅದನ್ನು ತಿಳಿಸಿಕೊಡ್ತಾರೆ, ಹೀಗೆ ಚಿಂತನೆ ಮಾಡಬೇಕು ಅಂತ. ಹಾಗಾಗಿ ಮಲಸ್ನಾನ ಅಂದರೆ ಮೊದಲಿಗೆ ಹೋಗಿ 3 ಬಾರಿ ಮುಳುಗಿ ಕರದಿಂದ ಶುದ್ಧ ನೀರನ್ನು, ಶುದ್ಧ ಸೀಗೆಕಾಯಿ ಮೊದಲಾದಗಳನ್ನು ಬಳಸಿ ಶುದ್ಧ ಮಾಡಿಕೊಂಡು ಮತ್ತೆ 3 ಸಲ ಮುಳುಗಿದರೆ ಅದು ಮಲಸ್ನಾನ ಅಂತಾಯಿತು. ಅಥ ಶೀತ ಜಲಾಶಬ್ದೋ ಕುರ್ಯಾದೇ ಉಷ್ಣವಾರಿಣ, ನಮಗೆ ತಣ್ಣೀರಿನ ಸ್ನಾನ ಮಾಡಲಿಕ್ಕೆ ಆಗುವುದಿಲ್ಲ ಅಂಥವರೇನು ಮಾಡಬಹುದು? ಬಿಸಿ ನೀರು ಸ್ನಾನ ಮಾಡಬಹುದು. ವ್ಯವಸ್ಥೆ ಹೇಳುವಾಗ ಪಾತ್ರೆಗೆ ಮೊದಲಿಗೆ ತಣ್ಣೀರನ್ನು ಒಂದು ಹಾಕಿ, ಒಂದು ಚೆಂಬಿರಬಹುದು, ಮೊದಲಿಗೆ ತಣ್ಣೀರನ್ನು ಹಾಕಿ ಅದಕ್ಕೆ ಬಿಸಿ ನೀರನ್ನು ತುಂಬಿಸಿ ಮತ್ತೆ ಪುನಃ ತಣ್ಣೀರನ್ನು ಹಾಕಿ ಆ ನೀರಿಗೆ ಗಾಯತ್ರಿಯನ್ನು ದರ್ಭೆಯ ಒಂದು ಸ್ಪರ್ಶ ಮಾಡಿಕೊಂಡು ಗಾಯತ್ರಿ ಜಪಿಸುವಂಥದ್ದು, ಅಥವಾ ದರ್ಭೆಯನ್ನು ತುಳಸಿಯ ಮೃತ್ತಿಕೆಯನ್ನು ಹಾಕಿ ಆ ನೀರಿಂದ ಸ್ನಾನ ಮಾಡಬೇಕು ಅಂತ. ಇದು ಮತ್ತೊಂದು ಬಗೆಯ. ಒಟ್ಟಿನಲ್ಲಿ ಯಾವಾಗ ನಮಗೆ ಶೀತ ನೀರು ಆಗುವುದಿಲ್ಲ ಅಂತ, ತಣ್ಣೀರು ಆಗುವುದಿಲ್ಲ ಅಂತ ಆದಾಗ ನೇರವಾಗಿ ಬಿಸಿ ನೀರಿನ ಸ್ನಾನವು ವಿಹಿತವಾದದ್ದಲ್ಲ. ಈ ರೀತಿ ಸ್ನಾನ ಮಾಡಬೇಕು ದೇಹದ ಶುದ್ಧಿಗಾಗಿ. ಮತ್ತು ಮಂತ್ರಸ್ನಾನ ಅಂತ ಹೇಳ್ತಾ ಇದ್ದಾರೆ. ಮಂತ್ರಸ್ನಾನ ಮಾಡುವುದು ಯಾವಾಗ? ಅಸ್ಯಾದಿಶಕ್ತೋ ಕರ್ತವ್ಯಂ ಮಂತ್ರಸ್ನಾನಂ ದಿನೇ ದಿನೇ ಸಂಯೋಗಾಸನ ಕರ್ಮ ಅದು ಅಧಿಕಾರ ಸಿದ್ಧಯೇ. ಮಂತ್ರಸ್ನಾನ ಮಾಡಬೇಕು. ಯಾವ ಈ ರೀತಿಯಾಗಿ ತಣ್ಣೀರ ಸ್ನಾನವನ್ನು ಮಾಡಲಿಕ್ಕೆ ಶಕ್ತಿ ಇಲ್ಲ, ನಮಗೆ ಏನೋ ಸಮಸ್ಯೆ ಇದೆ, ಆವಾಗ ಮಂತ್ರಸ್ನಾನ ಮಾಡುವುದು. ಯಾಕೆ ಮಂತ್ರಸ್ನಾನ ಮಾಡುವಂಥದ್ದು? ಸಂಧ್ಯಾ ಉಪಾಸನ ಕರ್ಮ ಅದು. ಸಂಧ್ಯಾ ಏನು ಉಪಾಸನೆ ಮಾಡಿ ಕರ್ತವ್ಯ ಇದೆ, ಆ ಕರ್ಮಗಳಲ್ಲಿ ಅಧಿಕಾರ ಸಿದ್ಧಿಸಲಿಕ್ಕಾಗಿ ಮಂತ್ರಸ್ನಾನ ಮಾಡಬೇಕು. ಮಂತ್ರಸ್ನಾನದ ಕ್ರಮ ಹೇಗೆ ಅಂದರೆ, ಒದ್ದೆ ಬಟ್ಟೆಯಿಂದ ಆರ್ದ್ರವಸ್ತ್ರೇಣ ಸಂಮಾರ್ಯ ಸರ್ವಗಾತ್ರ ಭವಂಬಲಂ, ದೇಹದಲ್ಲೇನು ಮಲ ಉಂಟಾಗಿರ್ತದೆ ಇಡೀ ದೇಹವನ್ನು ಆ ನೀರಿನ ಹೊಟ್ಟೆಯಿಂದ ಶುದ್ಧ ಮಾಡಿಕೊಂಡು ಪೂರ್ವವಸ್ತ್ರಂ ಪರಿತ್ಯಜ್ಯ, ಹಿಂದೆ ಉಟ್ಟ ವಸ್ತ್ರವನ್ನು ತ್ಯಾಗ ಮಾಡಿ ಅನ್ಯದ್ಧೌತಂ ವಿಧಾರೇತ್, ಬೇರೆ ವಸ್ತ್ರವನ್ನು ಧಾರಣೆ ಮಾಡಬೇಕು. ಆಚಮ್ಯ ಜಲಮಾದಾಯ ಪಾತ್ರೆ ವಾಮ ಕರೇಥವ ಗಾಯತ್ರ್ಯ ವಾಥಮೂಲೇನ ತ್ರಿವಾರಮಭಿಮಂತ್ರಯೇತ್ ತಜ್ಜಲಂ ಪ್ರೋಕ್ಷಯಿತ್ ಗಾತ್ರೆ ದರ್ಭೈರ್ವಾ ತುಳಸೀದಲೈ ತರ್ಜನೀ ಮಧ್ಯಮಾಭ್ಯಾಂ ವಾ ತ್ರಚೇದ್ ಅಬ್ದೇವತೇನ ವೈ ತದ ಆಚಮ್ಯವಿದೆ ಕುರ್ಯ ಸಂಧ್ಯಾದಿ ಕರ್ಮಚ. ಅಂದರೆ ಆವಾಗ ಹೇಳಿದಂತೆ ಮೊದಲಿಗೆ ನೀರನ್ನು ತಂದುಕೊಂಡು ಗಾಯತ್ರಿ ಅಥವಾ ನಾರಾಯಣಾಷ್ಟಾಕ್ಷರ ಮಂತ್ರದಿಂದ ಆ ನೀರನ್ನು ಅಭಿಮಂತ್ರಿಸಿ ಆ ಜಲದಿಂದ ಪ್ರೋಕ್ಷಣೆ ಮಾಡಿಕೊಂಡರೆ ಇದೇನಾಗ್ತದೆ? ಮಂತ್ರಸ್ನಾನ ಅಂತ ಆಗ್ತದೆ. ತಣ್ಣೀರಿನ ಸ್ನಾನ ಮಾಡಲಿಕ್ಕೆ ಇಲ್ಲ, ಆಗ್ತಾ ಇಲ್ಲ. ಬಿಸಿ ನೀರ ಸ್ನಾನವೂ ಕೂಡ ಆಗಿ ಬರುವುದಿಲ್ಲ. ಆವಾಗ ಮಂತ್ರಸ್ನಾನದ ಮೂಲಕ ಸಂಧ್ಯೆ ಉಪಾಸನೆಯ ಕರ್ಮದ ಸಿದ್ಧಿಗಾಗಿ ವಿಶೇಷವಾಗಿ ಈ ರೀತಿ ಸ್ನಾನವನ್ನು ಮಾಡಬೇಕು ಅಂತ ಹೇಳಿದರು. ಇನ್ನೂ ಹೇಳ್ತಾರೆ ಧ್ಯಾನ ಸ್ನಾನ. ಇದು ಯಾರಿಗೆ? ತಣ್ಣೀರು ನೀರಿನ ಸ್ಪರ್ಶವೇ ಇಲ್ಲ, ಬ್ಯಾಂಡೇಜ್ಗಳಿಂದ ಮತ್ತೊಂದು ಏನಾದರೂ ಸಮಸ್ಯೆ ಇರಬಹುದು. ಯದ್ಯಾಪೇತ ನ ಶಕ್ನೋತಿ ವೃದ್ಧೋ ವಾಪ್ಯಥ ವಾತುರಃ ಶಯಾನೋಪಿ ಪ್ರಕುರ್ವೀತ ಧ್ಯಾನಸ್ಥಾನ ಮದಂಬಿತಃ, ಹಾಸಿಗೆಯಲ್ಲಿ ಮಲಗಿಬಿಟ್ಟಿದ್ದಾರೆ, ಏನು ಮಾಡಲಿಕ್ಕಿಲ್ಲ ಅಂಥವ್ರು ಯಾವ ರೀತಿಯ ಸ್ನಾನ ಅಂದರೆ ಧ್ಯಾನ ಸ್ನಾನ. ಧ್ಯಾನ, ಭಗವಂತ ನನ್ನ ಶಿರದ ಮೇಲೆ ಇದ್ದಾನೆ, ಸರ್ವಲಕ್ಷಣ ಸಂಯುಕ್ತಾಂ ತನ್ಮೂರ್ತಿಂ ಸ್ವೇಷ್ಟ ದೇವತಾ ಮಸ್ತಕೋಪರಿ ತಾಂ ಧ್ಯಾಯೇ ತತ್ಪಾದಾಭ್ಯಾಂ ವಿನಿಸ್ಕೃತಾಂ. ತಲೆಯ ಮೇಲೆ ದೇವರನ್ನು ಚಿಂತಿಸಬೇಕು, ನಮ್ಮ ಇಷ್ಟ ದೇವರ ರೂಪವನ್ನು ಚಿಂತಿಸಬೇಕು. ಆ ದೇವರ ಪಾದವನ್ನು ಬ್ರಹ್ಮದೇವರು ತೊಳೆಯುವಂಥದ್ದು. ಆ ನೀರು ಕೆಳಗೆ ಬಂದು ಶಿವನ ತಲೆಗೆ ಬಂದು ಶಿವನ ತಲೆಯಿಂದ ಕೆಳಗೆ ಬರುವ ಗಂಗೆ ನಮ್ಮನ್ನು ಶುದ್ಧ ಮಾಡ್ತಾಳೆ ಎಂಬುವ ಧ್ಯಾನವನ್ನು ಮಾಡುವಂಥದ್ದು ಧ್ಯಾನ ಸ್ನಾನ.
ಈ ರೀತಿಯಾಗಿ ಮಾಡುವುದರಿಂದಲೂ ಕೂಡ ವಿಶೇಷವಾಗಿ ಶುದ್ಧಿ ಆಗ್ತದೆ. ಹಾಗೆ ಮನಸ್ನಾನ, ಮಂತ್ರಸ್ನಾನ, ಧ್ಯಾನ ಸ್ನಾನವಾದ ಮೇಲೆ ಒಂದು ವಾರುಣ ಸ್ನಾನ ಮತ್ತೊಂದು ಜಲಸ್ನಾನ, ಎರಡು ಬಗೆ ಇರುವಂಥದ್ದು. ಈ ವಾರುಣ ಸ್ನಾನ ಅಂದರೆ ಜಲಸ್ನಾನವೇ, ನದಿ ಸರೋವರಗಳಲ್ಲಿ ಮುಳುಗಿ ಮಾಡಿದರೆ ಅದು ವಾರುಣ ಸ್ನಾನ. ನೀರಿನಲ್ಲಿ ಮುಳುಗಲು ಅವಕಾಶವಿಲ್ಲದಂತಹ ಬಾವಿ ಮೊದಲಾದ ಕಡೆ ಮಾಡುವಂತಹ ಸ್ನಾನ ಅದು ಜಲಸ್ನಾನ. ವಾರುಣ ಸ್ನಾನ ಅಂದರೆ ಮುಳುಗಿ ಮಾಡುವಂಥದ್ದು, ಮುಳುಗಿ ಮಾಡಲಿಕ್ಕೆ ಅವಕಾಶವಿಲ್ಲದ ಕಡೆ ಮಾಡುವಂಥದ್ದು ಜಲಸ್ನಾನ. ಒಟ್ಟಿನಲ್ಲಿ ಈ ರೀತಿಯಾಗಿ ಸ್ನಾನವನ್ನು ಮಾಡಬೇಕು ಅಂತ ಹೇಳುತ್ತಾ, ಮತ್ತೆ ಯಾರ್ಯಾರಿಗೆ ಎಷ್ಟು ಸ್ನಾನ ಅಂತಲೂ ಶಾಸ್ತ್ರಕಾರರು ಚಿಂತನೆ ಮಾಡಿದ್ದಾರೆ. ಅಂದರೆ ಈ ಬ್ರಹ್ಮಚಾರಿ, ವಾನಪ್ರಸ್ಥ, ಗೃಹಸ್ಥ, ಯತಿ ಎನ್ನುವಂತಹ 4 ವರ್ಣಾಶ್ರಮ ಧರ್ಮ ಇರುವಂಥದ್ದು. ಹಾಗಾಗಿ ಸ್ನಾನ ಅನ್ನುವಂಥದ್ದು ಬ್ರಹ್ಮಚಾರಿಗೆ ಒಂದೇ. ಪ್ರಾತರ್ಮಧ್ಯಾಹ್ನಯೋ ಸ್ನಾನಂ ವಾನಪ್ರಸ್ಥ ಗೃಹಸ್ಥಯೋ ಯತೇಹ ತ್ರಿಶ್ರವಣ ಸ್ನಾನಂ ಸಕೃತ್ಯ ಬ್ರಹ್ಮಚಾರಿಣ. ಬ್ರಹ್ಮಚಾರಿಗೆ ಒಂದೇ ಸ್ನಾನ ವಿಹಿತವಾಗಿರುವಂಥದ್ದು, ಯತಿಗಳಿಗೆ 3 ಸ್ನಾನ ವಿಹಿತವಾಗಿದೆ, ಗೃಹಸ್ಥರಿಗೆ ವಾನಪ್ರಸ್ಥಾಶ್ರಮರಿಗೆ 2 ಸ್ನಾನ. ಆಚಾರ್ಯರೇ ನಿತ್ಯದ ನಮ್ಮ ದಿನಚರಿಯನ್ನು ಹೇಳುವಾಗ ಒಂದು ಸ್ನಾನವನ್ನು ಮಾಡಿ ಜಪವನ್ನು ಪೂರೈಸಿ ಮತ್ತೆ ತುಳಸಿ ಪುಷ್ಪಗಳ ಸಂಗ್ರಹ ಮಾಡಿ ಮತ್ತೆ ಸ್ನಾನ ಮಾಡಿ ಪೂಜೆ ಮಾಡಬೇಕು ಅಂತ ನಿಯಮ ದಿನಚರಿ ಹೇಳುವಾಗ. ಹಾಗಾಗಿ ಗೃಹಸ್ಥರಿಗೆ 2 ಸ್ನಾನ, ವಾನಪ್ರಸ್ಥರು ಗೃಹಸ್ಥಾಶ್ರಮದಿಂದ ಮುಂದೆ ಉಳಿದವರು ಅವರಿಗೂ ಕೂಡ 2 ಸ್ನಾನ ಇದೆ. ಈ ಸ್ನಾನಗಳನ್ನು ಮಾಡುವಾಗ ದಿಕ್ಕು ಹೇಳುವಾಗ ಮತ್ತೊಮ್ಮೆ ಹೇಳುತ್ತಾರೆ, ಸೂರ್ಯಾಭಿಮುಖೋ ಮಧ್ಯೆ, ಮುಳುಗುವಾಗ ಸೂರ್ಯನ ಅಭಿಮುಖವಾಗಿ. ಪ್ರಾತಃ ಕಾಲ ಸ್ನಾನ ಮಾಡುವಾಗ ಸೂರ್ಯ ಪೂರ್ವದಲ್ಲಿರ್ತಾನೆ ಸರಿ, ಆದರೆ ಪಶ್ಚಿಮ ಸಂಜೆಯ ಹೊತ್ತಿಗೆ ಸೂರ್ಯ ಪಶ್ಚಿಮದಲ್ಲಿ ಇರುವುದರಿಂದ ಪಶ್ಚಿಮ ಅಭಿಮುಖವಾಗಿ ಮುಳುಗಬೇಕು ಅವಗಾನ ಸ್ನಾನ ಮಾಡುವುದಾದರೆ. ಇದನ್ನು ವಿಶೇಷವಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಮತ್ತು ಆಚಾರ್ಯರು ಅಲ್ಲಿನ ಕ್ರಮವನ್ನು ಹೇಳ್ತಾರೆ. ಉದ್ಧೃತೇತಿ ಮೃಧಾಲಿಪ್ಯ ದ್ವಿಷಡಷ್ಟ ಷಡಕ್ಷರೈ ತಿರ್ನಿವಿಜ್ಯಾಪ್ಯ ಸೂಕ್ತೇನ ಪ್ರೋಕ್ಷಯಿತ್ವಾ ಪುನಸ್ತತಃ ಮೃಧಾಲಿಪ್ಯ ನಿವಿಜ್ಯಸ್ತಿ ತಿರ್ಜಪೇತ್ ಅಗಮರ್ಷಣಂ. ಸ್ನಾನ ಅಂದರೆ ಹೋಗಿ ಮುಳುಗಿ ಬಂದ್ವಿ ಸ್ನಾನ ಆಯಿತು ಇಲ್ಲ. ಸ್ನಾನಕ್ಕೆ ಸ್ತೋತ್ರಗಳನ್ನು ಹೇಳಿದ್ದಾರೆ. ಇಂತಹ ಸೂಕ್ತಗಳನ್ನು ಪಾರಾಯಣ ಮಾಡಬೇಕು. ಮುಳುಗಿ ಉದ್ಧೃತೇಪಿ ಮೃಧಾಲಿಪ್ಯ, ಉದ್ಧೃತ ಅಂತ ಒಂದು ಮಂತ್ರ ಇದೆ. ಉದ್ಧೃತಾಸಿ ವರಾಹೇಣ ಅಂತ, ವರಾಹ ದೇವರ ಸ್ಪರ್ಶದಿಂದ ನೀವು ಮೇಲೆ ಬಂದ ಭೂತಾಯಿ ಇನ್ನು ಮೃತ್ತಿಕೆಯನ್ನು ಧಾರಣೆ ಮಾಡಿಕೊಡುತ್ತೇನೆ. ಈ ಮೃತ್ತಿಕ ಧಾರಣೆಯಿಂದ ನನ್ನ ಎಲ್ಲ ಪಾಪಗಳು ದೂರವಾಗಲಿ ಎಂಬುವ ಪ್ರಾರ್ಥನೆಯ ಜೊತೆಗೆ ಆ ಮಣ್ಣನ್ನು ಮೃತ್ತಿಕೆಯನ್ನು ಧಾರಣೆ ಮಾಡಿಕೊಂಡು 3 ಬಾರಿ ಮುಳುಗಬೇಕು. ಮತ್ತೆ ಅಘಮರ್ಷಣ ಸೂಕ್ತ ಅಂತಿದೆ. ಅಘ ಅಂದರೆ ಪಾಪ, ಮರ್ಷಣ ದೂರ ಮಾಡುವಂಥದ್ದು. ಆ ಸೂಕ್ತದ ಪಾರಾಯಣವನ್ನು ಮಾಡಿಕೊಂಡು ಸ್ನಾನ ಮಾಡಬೇಕು. ಗೊತ್ತಿರಲಿ ಅಲ್ಲ, ನಾವು ಕಲಿತೇವೆ ಅಂತ ಇದೆಲ್ಲ ಆಗುವಂಥದ್ದಲ್ಲ, ಗೊತ್ತಿರಲಿ. ನಾನು ಸ್ನಾನ ಮಾಡ್ತೇನೆ, ಅವರೆಲ್ಲ ಸ್ನಾನನೇ ಮಾಡುವುದಿಲ್ಲ ಅಂತ ಆಕ್ಷೇಪ ಮಾಡುವ ಮೊದಲು ನಾನು ಮಾಡುವ ಸ್ನಾನದಲ್ಲಿ ಎಷ್ಟು ನ್ಯೂನತೆ ಇದೆ ಅಂತ ಗೊತ್ತಿದ್ದರೆ ಮತ್ತೊಬ್ಬರ ಕಡೆ ಕೈ ತೋರಿಸುವಾಗ ಜಾಗ್ರತೆ ಮಾಡ್ತೇವೆ. ಇಲ್ಲ ನಾನು ನದಿ ಸ್ನಾನ ಮಾಡಿ ಬಂದೆ, ಕೆರೆ ಸ್ನಾನ ಮಾಡಿ ಬಂದೆ ಹೇಳುತ್ತೇವೆ. ನಮಗೇನು ಗೊತ್ತಿದೆ? ನಾನು ಮಾಡುವ ಸ್ನಾನ ಸಂಕಲ್ಪ ಯಾವ ತೀರ್ಥದಲ್ಲಿ ಯಾವ ದೇವ ಋಷಿ ಇದು ತರ್ಪಣಗಳನ್ನು ಕೊಟ್ಟು ಕರ್ತವ್ಯ, ಪ್ರತಿಯೊಂದು ಕರ್ತವ್ಯ ಸ್ನಾನ ಮಾಡುವುದು ಇಲ್ಲ. ನಾನು ಹೋಗಿ ಸ್ನಾನ ಮಾಡಿ ಬಂದೆ ಅಂತ ಗಟ್ಟಿ ಗಂಟಾಘೋಷ ಮಾಡ್ತೇವೆ, ಅವನು ಅಂತ ತೋರಿಸ್ತೇವೆ. ಆದರೆ 3 ಬೆರಳು ನಮಗೆ ನೀನು ಮಾಡಿ ಸರಿ ಇಲ್ಲ ಅಂತ ತೋರಿಸ್ತದೆ, ಎಚ್ಚರ ಇರೋದಿಲ್ಲ ಅದು. ಹಾಗಾಗಿ ಕ್ರಮ ಏನು? ಆಚಾರ್ಯರು ಕೊಟ್ಟ ಚೌಕಟ್ಟಿನಲ್ಲಿ ಬಹಳ ಸಂಕ್ಷಿಪ್ತವಾದಂತಹ ಸ್ಥಾನದ ವಿಧಿಯನ್ನು ಶ್ರೀಮದ್ ಆಚಾರ್ಯರು ನಮಗೆ ನಿತ್ಯದ ಆನಿಕ ವಿಚಾರವನ್ನು ತೋರಿಸಿಕೊಡ್ತಿರುವಂಥದ್ದು. ಅದರಲ್ಲಿ ಅವರು ಹೇಳುವಂಥದ್ದು ಈ ಯಾವುದು ಬೇಕು ಇಲ್ಲ. ನೀನು ನಿಪ್ಪಾಣೇಶ್ವರ ಹೇಳ್ತಾ ಇದ್ದ ಒಂದು ಸ್ನಾನ ಅಂದರೆ ಗಂಟೆಗಟ್ಟಲೆ ಮಾಡುವಂಥದ್ದು, ಅಷ್ಟು ವಿಧಿಗಳಿದೆ. ಹೀಗೆ ಮಾಡಿ ಹೀಗೆ ಮಾಡಿ ನಾವು. ಹಾಗಾಗಿ
ನಾನು ಮಾಡ್ತಾ ಇರುವುದು ಎಷ್ಟು ಪರಿಪೂರ್ಣ ಅಂತ ನಮ್ಗೆ ಗೊತ್ತಾದರೆ, ಯಾವುದೇ ಆಗಲಿ, ದೇವರ ಪೂಜೆ ಇರಬಹುದು, ಸಂಧ್ಯಾವಂದನೆ ಇರಬಹುದು, ನಾನು ಸಂಧ್ಯಾವಂದನೆ ಮಾಡ್ತೇನೆ ಹೇಳಿಕೊಳ್ಳುವ ಅವಶ್ಯಕತೆ ಇಲ್ಲ. ಯಾಕೆ? ನಮ್ಗೆ ಗೊತ್ತೇ ಇದೆ ನಮ್ಮ ಮನಸ್ಸು ಎಲ್ಲಿ ಇರ್ತದೆ. ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡುವುದಾಗಲಿ, ದೇವರಿಗೆ ತುಳಸಿಯನ್ನು ಅರ್ಪಣೆ ಮಾಡುವಾಗಲೂ ಕೂಡ ವ್ಯವಹಾರ ದೃಷ್ಟಿ, ಇಷ್ಟು ಬೇಗ ಆದರೆ ಇವತ್ತು ಅಲ್ಲಿಗೆ ಹೋಗ್ಬೋದು, ನಾವು ಬರ್ತೇನೆ ಅಂತ ಮಾತು ಕೊಟ್ಟಿದ್ದೇನೆ, ಮತ್ತೊಂದು ಲೆಕ್ಕಾಚಾರ ಆಗ್ತಾನೆ ಇರ್ತದೆ. ಇವತ್ತು ಈ ಕೆಲಸ ಆಗಬೇಕು, ಹಾಗಾಗಿ ನಾನು ಪೂಜೆ ಮಾಡ್ತಾ ಇರೋದಿಲ್ಲ, ದೇವರ ಎದುರು ಕುಳಿತಿದ್ದೇನೆ ಅಷ್ಟೇ ಈ ಸಮಯ. ಹಾಗೆ ಸ್ನಾನ ಅಂದರೆ ದೇಹವನ್ನು ತೊಳೆದುಕೊಂಡು ಬಂದಿದ್ದೇನೆ ಅಷ್ಟೇ. ಚಿಂತನೆ ಹೇಗಿರಬೇಕು ಇದೆಲ್ಲ. ಹಾಗಾಗಿಯೇ ಸೊಲೆ ಸ್ವಾಮಿಗಳು ಸದಾಚಾರ ಸ್ಮೃತಿ ಹೇಳಿ ಅಂತ ಹೇಳಿದ್ದವರು. ನಮಗೇನು ಗೊತ್ತಿಲ್ಲ, ಏನಂದರೆ ಏನೂ ಗೊತ್ತಿಲ್ಲ, ಆದರೆ ನಮಗೆಲ್ಲ ಗೊತ್ತಿದೆ ಅಂತ ಹೇಳ್ಕೊಳ್ತೇವೆ. ಇದು ಬೇಸಿಕ್, ಏನು ಮೂಲ ಇಷ್ಟಾದರೂ ಗೊತ್ತಿದ್ದರೆ ಸ್ನಾನ ಅನ್ನುವಂಥದ್ದು ಈ ರೀತಿಯಾಗೆಲ್ಲ ಇದೆ. ಹಾಗಾಗಿ 5 ಬಗೆಯ ಸ್ನಾನ. ಆ ಸ್ನಾನದಲ್ಲೂ ಕೂಡ ಮತ್ತೆ ಅಗಮರ್ಷಣ ಸೂಕ್ತವನ್ನು ಹೇಳಬೇಕು. ಮುಂದೆ ಆಚಾರ್ಯ ಹೇಳ್ತಾ ಇದ್ದಾರೆ, ಸೃಷ್ಟಾರಂ ಸರ್ವಲೋಕಾನಾಂ ಸ್ತುತ್ವಾ ನಾರಾಯಣಂ ಪರಂ ಯತಶ್ವಾಸೋ ನಿಮಿತ್ಯಾಪ್ಸು ಪ್ರಣವೇ ಮುಕ್ತಿತಸ್ತತಃ ಸಿಂಚೇ ಪುರುಷ ಸೂಕ್ತೇನ ಸ್ವದೇಹಂ ಹರಿಂ ಸ್ಮರನ್. ಮತ್ತೆ ನೀರಿನಲ್ಲಿ ಮುಳುಗಬೇಕು. ಮುಳುಗಿದ ಮೇಲೆ ಮುಳುಗಿ ಎದ್ದು ಎಲ್ಲಿ ತನಕ ಉಸಿರಿನ ಕಟ್ಟುಗಳು ಸಾಮರ್ಥ್ಯ ಇದೆಯೋ ಅಷ್ಟು ಮುಳುಗಬೇಕು ಅಂತ ಹೇಳ್ತಾರೆ. ಮುಳುಗಿ ಎದ್ದ ನಂತರದಲ್ಲಿ ನಮ್ಮ ದೇಹದಲ್ಲಿರುವ ತಲೆಯ ಮೇಲಿರುವ ಭಗವಂತನಿಗೆ ಅಭಿಷೇಕ ಮಾಡುವ ಚಿಂತನೆ, ಶಂಖ ಮುದ್ರೆಯನ್ನು ಮಾಡಿಕೊಂಡು ಶಂಖದಿಂದ ಅಭಿಷೇಕ ಮಾಡಿಕೊಳ್ಳಬೇಕಂತೆ. 3 ಬಾರಿ ಹೇಳಿ ನಮ್ಮ ದೇಹದಲ್ಲಿ ಇರುವಂತಹ ಭಗವಂತನಿಗೆ ಅಭಿಷೇಕ ಎಂಬುವ ಚಿಂತನೆಯ ಜೊತೆಗೆ ನೀರು ಹಾಕಿಕೊಳ್ಳುವಂಥದ್ದು. ಸ್ನಾತೋಪಿ ವಿಧಿವಚ್ಚಕ್ತಃ ವಾರುಣೇ ಜಲೇನವ ಮಂತ್ರಸ್ಥಾನಂ ತಥಾ ಧ್ಯಾನ ಸ್ಥಾನಂ ಕುರ್ಯಾಚ ನಿತ್ಯದ. ಹಾಗಾಗಿ ಹಿಂದೆ ಹೇಳಿದಂತೆ ಈ ರೀತಿಯಾಗಿ ಸ್ನಾನವನ್ನು ಮಾಡಲಿಕ್ಕೆ ಯಾವುದು ಮಲಸ್ನಾನ ಇದೆಲ್ಲರೂ ಮಾಡಲೇಬೇಕು. ಆರೋಗ್ಯ ಇಲ್ಲದವರಿಗೆ ಮಂತ್ರಸ್ನಾನ ಧ್ಯಾನ ಸ್ನಾನವನ್ನು ಹೇಳಿದ್ದಾರೆ. ಈ ಧ್ಯಾನ ಸ್ನಾನ ಅನ್ನುವಂಥದ್ದು ಪ್ರತಿಯೊಬ್ಬರೂ ಮಾಡಲೇಬೇಕಾದದ್ದು. ಅಂದರೆ ಭಗವಂತನ ಪಾದಕಮಲ, ಆ ಪಾದಕಮಲ ಬ್ರಹ್ಮದೇವರು ತೊಳೆದದ್ದು, ಆ ಜಲ ಶಿವ ಧಾರಣೆ ಮಾಡಿದಂತಹ ಗಂಗೆ, ಅದು ನನ್ನ ದೇಹದ ಪ್ರವಾಹ ಹರಿತಾ ಇದೆ, ಅದರಿಂದಾಗಿ ನಾನು ಶುದ್ಧನಾದೆ. ಸ್ನಾನ ಅಂದರೆ ನೀರು ಹಾಕಿಕೊಳ್ಳುವಾಗಲೂ ಕೂಡ ಈ ಚಿಂತನೆ ಮಾಡಿದರೆ, ನಾವು ಗಂಗೆಯಾದ ಮೊದಲಾದ ಪವಿತ್ರ ಏನು ತೀರ್ಥದ ಹೆಸರು ಹೇಳಿದಾಗ ಕ್ಷೇತ್ರಗಳ ಸ್ಮರಣೆ ಮಾಡಿದರೆ ಅವರೆಲ್ಲರೂ ಅಲ್ಲಿ ವಾಸ ಮಾಡ್ತಾರೆ, ಆ ನೀರು ಶುದ್ಧವಾಗ್ತದೆ ಎಂಬುದಕ್ಕಾಗಿಯೇ ಸಂಕಲ್ಪ ಇರುವಂಥದ್ದು. ಸ್ನಾನ ಕಾಲದಲ್ಲಿ ಗಂಗಾ ಪ್ರಭಾಸ ಮೊದಲಾದ ತೀರ್ಥಗಳ ಸ್ಮರಣೆ ಮಾಡುವಂಥದ್ದು. ಹಾಗೆ ಮಾಡುವುದರಿಂದ ಸ್ಮರಣೆ ಮಾಡಿದಾಗ ಶುದ್ಧಿ ಆಗ್ತದೆ. ದೊಡ್ಡವರ ಹೆಸರನ್ನು ಹೇಳಬೇಕು. ನಾವು ಯಾವಾಗಲೂ ವಿಚಾರ ಹೇಳೋದಿದೆ, ನಿದ್ರೆ ಜಾಸ್ತಿ ಮಾಡ್ತಾರೆ ಅಂದರೆ ನಮಗೆ ನೆನಪಾಗುವ ಹೆಸರು ಯಾವುದು? ಕುಂಭಕರ್ಣ. ಇದಲ್ಲ ಅಂತಾರೆ. ಮತ್ತೇನು? ಮುಚುಕುಂದ ನೆನಪು ಮಾಡಿಕೊಳ್ಳಿ ಅಂತ ಶಾಸ್ತ್ರಕಾರರು ಹೇಳ್ತಾರೆ. ಸಾತ್ವಿಕ ಚಿಂತನೆ ಬೇಕು, ಯಾವ ದುಷ್ಟರ ಚಿಂತನೆ ನಮಗೆ ಬೇಕಾಗಿಲ್ಲ. ನಿದ್ರೆ ಜಾಸ್ತಿ ಮಾಡ್ತಾರೆ, ಬರುವುದು ನಮಗೆ ಅದೇ ಪದ. ತಾಮಸ ಬೇಕಾಗಿಲ್ಲ. ಮುಚುಕುಂದ ಮಾಡಿದ್ದೇನು, ಅವನು ಕೂಡ ನಿದ್ರೆಯೇ ಮಾಡಿದ್ದು. ಅಂದರೆ ಕತೆ ಗೊತ್ತಲ್ವ, ಮುಚುಕುಂದ ವರದ ಅಂತ ದೇವರ ಸ್ಮರಣೆಯನ್ನು ಬೆಳಗ್ಗೆ ಮಾಡಬೇಕು. ಮುಚುಕುಂದ ಯಾರು? ಒಬ್ಬ ರಾಜ. ರಾಜನ ಸಾಮರ್ಥ್ಯ ಏನು ಅಂದರೆ, ದೇವತೆಗಳಿಗೂ ಅಸುರರಿಗೂ ಯುದ್ಧ ಆಗುವಾಗ ದೇವತೆಗಳ ಪರವಾಗಿ ತಾನು ಹೋರಾಟ ಮಾಡಲಿಕ್ಕೆ ಹೋಗ್ತಾ ಇದ್ದಾನೆ ಮುಚುಕುಂದ ಮಹಾರಾಜ. ಅಂತಹ ಮುಚುಕುಂದನಿಗೆ ಯುದ್ಧವಾಗಿದೆ. ಕೊನೆಯ ಯುದ್ಧದಲ್ಲಿ ಗೆಲುವಾಗಿ ದೇವತೆಗಳಿಗೆ. ದೇವತೆಗಳು ಹೇಳ್ತಾರೆ, ಮುಚುಕುಂದ ನಿನಗೆ ಏನು ವರ ಬೇಕು? ಯಾಕೆ ನಮ್ಮ ಪರವಾಗಿ ಹೋರಾಡಿದ್ದಿ, ನೀನು ವರ ಕೇಳು. ವರ ಏನು ಕೇಳುವುದು? ಮೋಕ್ಷವನ್ನು ಕೇಳಬೇಡ, ಅದು ನಮ್ಮ ಕೈಯಲ್ಲಿ ಇಲ್ಲ. ನಮ್ಮ ಏನು ಕ್ಯಾಟಗರಿಯಲ್ಲಿ ಏನು ಸಿಗ್ತದೋ ಅದು ಮಾತ್ರ ಕೊಡುವುದು ಬಿಟ್ಟರೆ ನಮ್ಮ ಕೈಯಲ್ಲಿ ಇಲ್ಲೂ ಕೊಡಲಿಕ್ಕೆ ಆಗುವುದಿಲ್ಲ ಅಂತ ದೇವತೆಗಳು ಹೇಳಿದರು. ಮುಚುಕುಂದ ಕೇಳಿದ, ನನಗೆ ಆಯಾಸವಾಗಿದೆ, ನಾನು ನಿದ್ರೆ ಮಾಡಬೇಕು. ಯಾರಾದರೂ ಬಂದು ಮಧ್ಯದಲ್ಲಿ ನನ್ನ ನಿದ್ರಾಭಂಗ ಮಾಡಿದರೆ ನನ್ನ ದೃಷ್ಟಿ ಬಿದ್ದ ಕಾರಣ ಅವರು ಮರಣಿಸಬೇಕು ಅಂತ ವರ ಕೇಳಿದ್ನಂತೆ. ಇದು ಅಂದರೆ ನಮಗೂ ಸುಸ್ತಾದಾಗ
ಮಲಗಿದ ಪ್ರಸಂಗ, ಯಾವುದೋ ಫೋನ್ ಕಾಲ್ ಬಂತು, ಸಿಟ್ಟು ಬರ್ತದ ಇಲ್ಲ? ಅದು ನಮ್ಮವರೇ ಯಾರಾದರೂ ಒಂದು ಏಳಿಸಿದ್ರೆ ಎಷ್ಟು ಸಿಟ್ಟು ಬಂದುಬಿಡ್ತದೆ ಒಂದು ಕ್ಷಣ. ಆಮೇಲೆ ಸಾವರಿಸಿಕೊಡ್ತೇವೆ. ಆ ಮಾತು ಹೇಳುವುದು, ಕಣ್ಣಿನ ದೃಷ್ಟಿ, ಇದೆಲ್ಲ ಇರ್ತದೆ. ಸಿಟ್ಟು ಸಹಜ. ನಿದ್ರಾಭಂಗ ಮಾಡಿದವರ ನನ್ನ ದೃಷ್ಟಿಗೆ ಅವರು ಮರಣಿಸಬೇಕು ವರ ಕೇಳಿದ್ದಾನೆ ಮುಚುಕುಂದ. ದೇವತೆಗಳು ದೇವರಿಗೆ ಹೋಗಿ ಅಪ್ಲಿಕೇಶನ್ ಹಾಕ್ತಾರೆ, ಸ್ವಾಮಿ ಇವನು ನಮ್ಮ ಪರವಾಗಿ ಇಂತಹ ಹೋರಾಟ ಮಾಡಿದ್ದಾನೆ, ಹೋರಾಟ ಮಾಡಿ ಕೇಳಿದ್ದೇನು, ನಿದ್ರೆ ಬರಬೇಕು ವರ, ಹಾಗಾಗಿ ಈ ವರವನ್ನು ನೀನೇ ಸರಿ ಮಾಡಬೇಕು ಅಂತ ಕೇಳಿಕೊಂಡು ಕೃಷ್ಣನ ಅವತಾರ ಸಂದರ್ಭ. ಕೃಷ್ಣ ನನ್ನ ಕೊಲ್ಲಲಿಕ್ಕೆ ಕಾಲಯವ ಅನ್ನುವ ದೈತ್ಯ, ಜರಾಸಂಧನ ಪಕ್ಷದಿಂದ ಬಂದಿದ್ದ. ಆ ಕಾಲಯವನ ಜನ್ಮವೇ ಬಹಳ ವಿಚಿತ್ರವಾದದ್ದು. ಗರ್ಗ ಅನ್ನುವಂತಹ ಮುನಿ ಈ ಯಾದವರ ಪುರೋಹಿತನಾಗಿದ್ದ. ಅವನನ್ನು ಯಾದವರು ಅಪಹಾಸ್ಯ ಮಾಡಿಕೊಂಡು ಕಾಲದಲ್ಲಿ ಸಿಟ್ಟು ಬಂತು. ನಿಮಗೆಲ್ಲ ಬಲ ಯಾರು? ಕೃಷ್ಣ. ಹಾಗಾಗಿ ಆ ಕೃಷ್ಣನೇ ಇಲ್ಲದಂತೆ ಮಾಡುವಂಥ ಮಗನನ್ನು ಪಡಿತೇನೆ ಅಂತ ತಪಸ್ಸಿಗೆ ಹೊರಟನಂತೆ. ಯಾರು? ಯಾದವರ ಪುರೋಹಿತನೇ ಗರ್ಗ. ಆದರೆ ಅದು ಗೊತ್ತಾಯಿತು ಒಬ್ಬ ಶುದ್ಧ ರಾಜನಿಗೆ, ದೈತ್ಯ ಅವನು ಕೂಡ. ಅವನ ಗರ್ಗನ ಸೇವೆಗೆ ಒಂದಷ್ಟು ಮಹಿಳೆಯರನ್ನು ನೇಮನ ಮಾಡಿದ್ದಾನೆ. ಅಂತಹ ಸ್ತ್ರೀಯಲ್ಲಿ ಒಬ್ಬಳು ಗರ್ಭಧಾರಣೆ ಮಾಡಿದ್ದಾಳೆ. ಅವಳ ಮಗನಾಗಿ ಹುಟ್ಟಿರೋದು ಕಾಲಯವ. ಈ ಕಾಲಯವ ಕೃಷ್ಣನನ್ನು ಕೊಲ್ಲಬೇಕು ಅಂತ ಬಂದ. ಕೃಷ್ಣ ಏನು ಮಾಡ್ದ? ಅವನಿಗೆ ಯುದ್ಧ ಮಾಡಿ ಒಂದು ಪೆಟ್ಟು ಕೊಟ್ಟಿದ್ದಾನೆ. ಕಾಲಯವ ಬಿದ್ದ. ಕೃಷ್ಣ ಓಡಲಿಕ್ಕೆ ಶುರು ಮಾಡಿದ. ಕಾಲಯವನಿಗೆ ಎಚ್ಚರ ಆಯಿತು, ನೋಡಿದ ಕೃಷ್ಣ ಓಡ್ತಾ ಇದ್ದಾನೆ. ಅವನನ್ನು ಹಿಂಬಾಲಿಸಿಕೊಂಡು ಕಾಲಯವ ಬಂದ. ಕೃಷ್ಣ ಸ್ವಲ್ಪ ದೂರ ಹೋಗಿ ತಿರುಗಿ ನೋಡುವುದು, ಬರ್ತಾ ಇದ್ದಾನಲ್ವ ಅಂತ ನೋಡಿ ಮುಂದೆ ಹೋಗಿ ಎಲ್ಲಿಗೆ ಬಂದ? ಎಲ್ಲಿ ಮುಚುಕುಂದ ಮಲಗಿದ್ದಾನೋ ಆ ಗುಹೆ ಒಳಗೆ ತಾನು ಪ್ರವೇಶ ಮಾಡಿದ. ಕಾಲಯವ ತಾನು ಓಡಿ ಬಂದಿದ್ದಾನೆ. ಬಂದು ನೋಡ್ತಾನೆ, ಒಬ್ಬ ವ್ಯಕ್ತಿ ಬಟ್ಟೆಯನ್ನು ಮುಚ್ಚಾಕಿಕೊಂಡು ಮಲಗಿದ್ದು ಕಾಣ್ತಾ ಇದೆ. ಕಳ್ಳ ಕೃಷ್ಣ, ನೀನು ಬಟ್ಟೆಯನ್ನು ಹೊದ್ದುಕೊಂಡು ನನಗೆ ಗೊತ್ತಾಗೋದಿಲ್ವಾ ಅಂತ ಹೇಳಿ ಕಾಲಯವ ಕಾಲಿನಿಂದ ತುಳಿದಿದ್ದಾನೆ. ತುಳಿದದ್ದು ಯಾರನ್ನ? ಮುಚುಕುಂದನನ್ನು. ಮುಚುಕುಂದ ನಿದ್ರಾಭಂಗವಾಗಿದೆ. ಮುಚುಕುಂದ ಕಣ್ಣು ಬಿಟ್ಟ. ಕಾಲಯವ ಸುಟ್ಟು ಹೋದ. ಮತ್ತೆ ಕೃಷ್ಣ ಎದುರು ಬಂದು ಮುಚುಕುಂದನಿಗೆ ಹೇಳುತ್ತಾರೆ, ಇಲ್ಲ ಯಾರು ಏನು ಹೇಳಿದಾಗ ಕೃಷ್ಣ, ನಾನು ಹೀಗೆ ನಿನ್ನ ಈ ವರದಿಂದಾಗಿ ಇಂತಹ ಅಸುರನ ದುಷ್ಟರ ನಾಶವಾಗಿದೆ ಅಂತ ಹೇಳಿ ಮತ್ತೆ ಮುಚುಕುಂದ ತಪಸ್ಸಿಗೆ ಹೋಗಿ ತನ್ನ ಸಾಧನೆ ಮಾಡಿಕೊಂಡ ಅಂತ ಇರುವಂಥದ್ದು. ಅರ್ಥಾತ್ ನಿದ್ರೆ ಜಾಸ್ತಿ ಮಾಡುವವರು ನಮ್ಮಲ್ಲಿದ್ದರೂ ಕೂಡ ನಮಗೇ ಬಂದಿರಬಹುದು, ಅಥವಾ ನಮ್ಮ ಮನೆಯಲ್ಲಿ ಯಾರಾದರೂ ಹೇಳುವಾಗ ಕುಂಭಕರ್ಣ ಅಂತ ನೆನಪು ಮಾಡುವುದಕ್ಕಿಂತಲೂ ಕೂಡ ಮುಚುಕುಂದ ಅಂತ ಒಬ್ಬ ದೇವಭಕ್ತರ ಸ್ಮರಣೆ ಮಾಡಿದರೆ ಅದೇ ನಮಗೆ ಒಂದಷ್ಟು ಪುಣ್ಯವನ್ನು ತಂದುಕೊಡುತ್ತದೆ. ಹಾಗಾಗಿ ದೊಡ್ಡವರ ಸೇವೆಯಿಂದ ಸಿಗುವ ಭಾಗ್ಯ ಏನೆಂದರೆ ನಾವು ಹೇಗೆ ಬದುಕಬೇಕು, ನಮ್ಮ ಮಾತು ಚಿಂತನೆಗಳೆಲ್ಲವೂ ಕೂಡ ಎಷ್ಟು ಸಾತ್ವಿಕವಾಗಿರಬೇಕು ಎಂಬ ಚಿಂತನೆ ಸಿಗಬೇಕೋ ದೊಡ್ಡವರನ್ನು ಸೇವಿಸಬೇಕು. ಹಾಗಾಗಿ ನಿಪ್ಪಾಣಿ ಆಚಾರ್ಯರನ್ನು ನಾವು ಹೇಳುವಾಗ ನಿನ್ನೆ ವಿಶ್ವೋತ್ತಮರ ಬಗ್ಗೆ ಚಿಂತನೆಗಳು ಅದು ನಮಗೆ ಸಿಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಸ್ವಾಮಿಗಳು ಯಾವಾಗಲೂ ಏಕಾಂತ. ಅವರ ಬಗ್ಗೆ ಹೇಳುವಾಗ ಕೆಲವರಿಗಿರುತ್ತದೆ, ಸ್ವಾಮಿಗಳ ಹತ್ರ ಒಂದು ಸ್ವಲ್ಪ ಸಮಯ ಸಿಕ್ಕಿದ್ರೆ ಸಾಕು, ಪಟ್ಟ ಅಂದರೆ ಹೊಡಿತ ಕೂತ್ಕೊಳ್ಳೋದು. ಸ್ವಾಮಿಗಳಿಗೆ ಬೇಕೋ ಬೇಡೋ ಗೊತ್ತಿಲ್ಲ, ನನ್ನದೆಲ್ಲವನ್ನು ಹೊರಗಾಗಬೇಕು, ಹೇಳಿಕೊಳ್ಳೋದು. ಆದರೆ ವಿಶ್ವೋತ್ತಮರು ಈ ವಿಚಾರದಲ್ಲಿ ತುಂಬ ಜಾಗೃತಿ ಮಾಡ್ತಾ ಇದ್ರು. ಯಾವಾಗಲೂ ನಿಮಗೆ ಗೊತ್ತಾಗ್ತದೋ ಏನೋ ಅಂತ ಹೇಳಿ ಅವನು ದಾಟಿಸಿ ಬಿಡುವಂಥದ್ದು. ಇದೆಲ್ಲ ಬುದ್ಧಿವಂತಿಕೆ. ಅರ್ಥಾತ್ ನಮ್ಮ ಸಮಯ ವ್ಯರ್ಥ ಆಗಬಾರದು, ಎದುರು ಬಂದಿರೋ ವ್ಯಕ್ತಿಗೂ ಬೇಜಾರಾಗಬಾರದು. ಅಲ್ಲ, ಕ್ಷುಲ್ಲಕ ವಿಚಾರಗಳು, ಲೌಕಿಕ ವಿಚಾರ, ಅವರು ಹಾಗಂತೆ ಹೀಗಂತೆ ಕೇಳಿ ನಮಗೇನಾಗಬೇಕು? ಇಲ್ಲ, ನಮಗೆ ಅವರಿವರ ವಿಚಾರ ಹೇಳಿ ಮಾತಾಡಿದ ಸಮಯ ಹೋಗುವುದೇ ಇಲ್ಲ ನಮಗೆ. ಹಾಗೆ ಆದರೆ ಸಾಧಕರ ಎಚ್ಚರ ಹೇಗಿರ್ತದೆ, ಒಂದು ಪ್ರತಿ ಕ್ಷಣವೂ ಕೂಡ ನಮ್ಮ ದೇವರ ಚಿಂತನೆಗೋ ನಮ್ಮ ಸಾಧನೆಗೋ ಬಳಕೆ ಮಾಡಿಕೊಳ್ಳಬೇಕು. ಇಂತಹ ವಿಚಾರಧಾರೆಗಳು ನಾವು ನಿನ್ನೆ ಹೇಳುವ ವಿಶ್ವೋತ್ತಮ ತೀರ್ಥರ ಪಾಂಡಿತ್ಯದ ವಿಚಾರ ಹೇಳಿದ್ವಿ. ಇಲ್ಲ, ನಮ್ಮ ಗುರುಗಳು ತುಂಬ ತಿಳ್ಕೊಂಡಿದ್ರು, ಇಷ್ಟು ಹೇಳ್ಬೋದು ಅಷ್ಟೇ ಬಿಟ್ಟರೆ ನಮಗೇನು ಗೊತ್ತಿದೆ? ನಮ್ಮ ಸಾಮರ್ಥ್ಯ ಇಲ್ಲ. ಅವರಿಗೆ ಎಲ್ಲ ಗೊತ್ತಿತ್ತು. ಶಾಸ್ತ್ರ ತಿಳಿದವರು ಆ ಮಾತು ಹೇಳಿದ್ರೆ ಅರ್ಥ ಇದೆ. ನಮ್ಮಂಥದ್ದು ಇಲ್ಲ. ನಮ್ಮ ಗುರುಗಳ ಅಭಿಮಾನದಿಂದ ನಾವು ಹೇಳ್ಬೋದು, ನಮ್ಮ ಗುರುಗಳು ತುಂಬ ತಿಳ್ಕೊಂಡಿದ್ದಾರೆ. ಆಯಿತು, ತುಂಬ ಅಂದರೆ ಎಷ್ಟು?
ಗೊತ್ತಿಲ್ಲ. ಆದರೆ ಶಾಸ್ತ್ರ ತಿಳಿದವರ ಬಾಯಿಯಲ್ಲಿ ಆ ಮಾತು ಬಂದರೆ ಇಲ್ಲ, ಇಂತಿಂತ ಅಪೂರ್ವ ಅರ್ಥ ಹೇಳ್ತಾ ಇದ್ರು, ಹೀಗಲ್ಲ ಹೀಗೆ ಅಂತ ತಿದ್ದಿ ಹೇಳ್ತಾ ಇದ್ರು. ಅವರಿಗೆ ವೈದ್ಯಕೀಯ ಶಾಸ್ತ್ರ, ಬೇರೆ ಬೇರೆ ಶಾಸ್ತ್ರಗಳ ಬಗ್ಗೆ ಇತ್ತು, ಊಹಾಜ್ಞಾನ ಇತ್ತು. ಮಂತ್ರಾಕ್ಷತೆ ಕೊಡುವಾಗ ಯಾರು ನಾವು ಬದರಿ ಯಾತ್ರೆ ಹೋಗ್ತೇವೆ ಅಂತ ಹೇಳಿದಂತಹ ಕುಟುಂಬಕ್ಕೆ ಮಂತ್ರಾಕ್ಷತೆ ಕೊಟ್ಟಿದ್ದಾರೆ. ಅವರ ಹಿಂದೆ ಮತ್ತೊಬ್ಬರು ಕುಟುಂಬದವರು ಬಂದು ಕೇಳಿದ್ದಾರೆ, ಜಾಗ್ರತೆ ಮಾಡಿ, ಬದರಿ ಅನ್ನುವಂಥದ್ದು ಅಲ್ಲಿಯ ಬೆಟ್ಟ ಗುಡ್ಡಗಳು ಶಿಥಿಲ ಗಟ್ಟಿಯಾದದಲ್ಲ, ಯಾವಾಗಲೂ ಬೇಕಾದರೂ ಕೂಡ ರಸ್ತೆ ಬಂದಾಗಬಹುದು ಅಂತ ಹೇಳಿ ಅವರಿಗೆ ಮಂತ್ರಾಕ್ಷತೆ ಕೊಟ್ಟಿದ್ದಾರೆ. ಮೊದಲು ಹೋದಂಥ ಕುಟುಂಬಕ್ಕೆ ಮಂತ್ರಾಕ್ಷತೆ ಕೊಟ್ಟಾಗ ತುಂಬ ನಿಮ್ಮ ಯಾತ್ರೆ ಸುಗಮವಾಗಲಿ ಅಂತ ಮಂತ್ರಾಕ್ಷತೆ ಕೊಟ್ಟಿದ್ದಾರೆ. ಸ್ವಲ್ಪ ಹೊತ್ತಿಗೆ ಹೋದ ಇನ್ನೊಂದು ಕುಟುಂಬ ಕೊಡುವಾಗ ಹೀಗೆ ಅಂತ, ಮೊದಲು ಮಂತ್ರಾಕ್ಷತೆ ಪಡೆದಂಥ ಕುಟುಂಬ ಬದ್ರಿ ಯಾತ್ರೆಯನ್ನು ನಿರ್ವಿಘ್ನವಾಗಿ ಮಾಡಿಕೊಂಡು ಬಂದಿದ್ದಾರೆ. ಎರಡನೇ ಕುಟುಂಬದಲ್ಲಿ ಹೋಗುವಾಗ ಅಲ್ಲಿ ಗುಡ್ಡ ಜರಿದಿದೆ, ರಸ್ತೆ ಬಂದಾಗಿದೆ, ಊಹಾಶಕ್ತಿ ಹೀಗಾಗ್ತದೆ. ಇದೆಲ್ಲ ಅವರ ಚರಿತ್ರೆಯಲ್ಲಿ ಆಗಿರುವಂಥ ಘಟನೆಗಳು. ಯಾರು ಹೇಳಬಹುದು? ಕೆಲವರಿಗೆ ನಮ್ಮ ಗುರುಗಳನ್ನು ದೊಡ್ಡವರಾಗಿ ತೋರಿಸಿಕೊಳ್ಳಬೇಕು ಹಂಬಲದಿಂದ ಕತೆ ಕಟ್ಟುವುದಿರ್ತಾರೆ. ಇದಲ್ಲ ವಾಸ್ತವವಾದ, ಯಾಕೆ ದೊಡ್ಡವರು ದೊಡ್ಡವರೇ, ನಾವು ದೊಡ್ಡವರ ಮಾಡೋ ಅವಶ್ಯಕತೆ ಇಲ್ಲ. ಆ ದೃಷ್ಟಿಯಲ್ಲಿ ನಿಪ್ಪಾಣ್ಯಾಚಾರಂತಹ ಸಂಪನ್ಮೂಲ ವ್ಯಕ್ತಿಗಳನ್ನು ನಾವು ಬಳಸಿಕೊಳ್ಳಬೇಕು. ಯಾಕೆ ಸಾಧನೆ ಅನ್ನುವಂಥದ್ದು ಏನಾದರೂ ಈ ಮನುಷ್ಯ ದೇಹದಲ್ಲಿ, ಮಾನವ ಜನ್ಮದಲ್ಲಿ, ಬ್ರಾಹ್ಮಣ ಜನ್ಮದಲ್ಲಿ ಮಾಧ್ವರಾಗಿ ಏನಾದರೂ ಆಗುವಂತಿದ್ದರೆ ಅದು ಸಜ್ಜನರ ಸಂಘದಿಂದ ತಿಳಿಯಬೇಕು, ಉದ್ಧಾರವಾಗಬೇಕು. ಆ ದೃಷ್ಟಿಯಲ್ಲಿ ಈ ಮುಚುಕುಂದ ಅರ್ಥಾತ್ ಸ್ನಾನಾದಿಗಳನ್ನು ನಾನು ಹೇಗೆ ಮಾಡಬೇಕು ಎಂಬುದು ಒಂದು ಅಷ್ಟು ತಿಳಿಯಬೇಕು. ಇನ್ನು ಸ್ನಾನವಾದ ನಂತರದಲ್ಲಿ ಬಟ್ಟೆ, ಸಂಧ್ಯಾವಂದನೆ, ಪ್ರತಿಯೊಂದು ವಿಚಾರವನ್ನು ಶಾಸ್ತ್ರಕಾರ ಆಚಾರ್ಯರು ಸಂಗ್ರಹ ಮಾಡಿಕೊಟ್ಟಿದ್ದಾರೆ. ಅಲ್ಲಿ ನಾವೇನನ್ನು ತಿಳಿದುಕೊಳ್ಳಬಹುದು, ಅದು ಸಾಗರ. ಪ್ರತಿಯೊಂದು ವಿಚಾರಕ್ಕೂ ಕೂಡ ಅರ್ಥ ತಿಳಿಸಿಕೊಟ್ಟಿರುವ ಪ್ರಮಾಣ ಹೀಗಿರಬೇಕು ಹೀಗಿರಬೇಕು ಎಂಬುವ ವಿಧಿವಿಧಾನಗಳು ಸಾಗರ ಪ್ರಮಾಣದಲ್ಲಿದೆ. ಆದರೆ ನನ್ನ ಸಾಮರ್ಥ್ಯ ಚಿಕ್ಕ ಲೋಟವೋ ಅಥವಾ ಉದ್ಧರಣೆ ಸೌಟೆ ಇರಬಹುದು, ಅಷ್ಟಾದರೂ ತೊಂದರೆ ಇಲ್ಲ, ಅಷ್ಟನ್ನಾದರೂ ಸ್ವೀಕಾರ ಮಾಡೋಣ. ಯಾಕಿದು ಚಾತುರ್ಮಾಸ ಕಾಲ, ಯತಿಗಳೊಬ್ಬರನ್ನು ಚಾತುರ್ಮಾಸ ನಾವು ಕೂರಿಸಿಕೊಂಡಿದ್ದೇವೆ. ಆ ದೃಷ್ಟಿಯನ್ನು ಈ ಒಂದು ಕಾಲಘಟ್ಟದಲ್ಲಾದರೂ ಈ ಸಮಯವನ್ನು ಸಾರ್ಥಕ ಮಾಡಿಕೊಳ್ಳೋಣ ಎಂಬುವ ಸಂಕಲ್ಪ ನಮ್ಮದಾದಾಗ ದೇವರದಕ್ಕೆ ಅನುಗ್ರಹ ಮಾಡ್ತಾರೆ. ಇಲ್ಲ ಅಂದರೆ ಬಂದಿದ್ದೇವೆ, ಕೂತಿದ್ದೇವೆ, ಎದ್ದು ಹೋಗಿದ್ದೇವೆ, ಅಷ್ಟೇ ಆಗ್ತದೆ. ಈ ಕಿವಿಯಲ್ಲಿ ಕೇಳಿದ್ವಿ, ಈ ಕಿವಿಯಲ್ಲಿ ಬಿಟ್ವಿ, ಇಷ್ಟೇ ಆಗ್ತದೆ. ಇದಾಗುವುದು ಬೇಡ. ಒಂದಷ್ಟು ಏನಾದರೂ ಒಂದು ಚೂರು ಬದಲಾವಣೆಯನ್ನು ತಂದುಕೊಳ್ಳುತ್ತೇವೆ ಎಂಬುವ ದೃಢ ಸಂಕಲ್ಪ ನಮ್ಮದಾದರೆ ಅದು ಈ ಚಾತುರ್ಮಾಸ ಕೂತದ್ದಕ್ಕೂ ಸಾರ್ಥಕ ಆಗ್ತದೆ. ಅದರಲ್ಲೂ ಸೋದೆ ಗುರುಗಳು ಹೇಳಿದಂತಹ ಮಾರ್ಗದರ್ಶನ, ಹೀಗೆ ಮಾಡಬೇಕು, ಹೀಗಿರಬೇಕು, ಅದು ಸದಾಚಾರ ಸ್ಮೃತಿಯ ಪಾಠ ಆಗಲಿ. ಜೊತೆಗೆ ಅವರ ದೊಡ್ಡ ಬಯಕೆ, ಅದು ಬಾಯಿಬಿಟ್ಟು ಹೇಳಿದ್ರು ಅವರು, ಪ್ರತಿದಿನವೂ ಕೂಡ ಸಂಜೆ ಹೊತ್ತಿಗೆ ರಾಜರ ಉದ್ಘೋಷ ಮಾಡುವಂಥದ್ದು, ಒಂದು ಕ್ಷಣದ ವಾದಿರಾಜರ ದ್ವಂದ್ವ ಪದ ನಂಬಿ ಭಜಿಸಿದಕ್ಕೆ ಅದನ್ನು ಎಲ್ಲರೂ ಹೇಳುವಂತಾಗಬೇಕು. ಕೋಟೇಶ್ವರ ಮಾಗಣೆಯ ಮನೆಯಲ್ಲಿ ಎಲ್ಲರೂ ಕೂಡ ಸಂಜೆ ಹೊತ್ತಿಗೆ ಮಠಗಳಲ್ಲಿ ಹೇಳುವ ಕ್ರಮ ಇದೆ, ನಂತರದಲ್ಲಿ ಶಂಖಾನಾದ ಮಾಡುವ ಒಂದು ಕ್ರಮ ಇದೆ. ಇದು ನಮ್ಮ ಕೋಟೇಶ್ವರ ಮಾಗಣೆ ಎಲ್ಲ ಮನೆಯಲ್ಲೂ ಬರಬೇಕು ಎಂಬುವ ದೊಡ್ಡ ಹಂಬಲ, ಆಸೆ ಗುರುಗಳದ್ದು, ಕರ್ತವ್ಯ. ವಾದಿರಾಜರ ಶಿಷ್ಯರಾಗಿ ವಾದಿರಾಜರ ಮಹಿಮೆಯನ್ನು ನಮಗೆ ಗೊತ್ತಿರುವ ಕನ್ನಡ ಭಾಷೆಯಲ್ಲಿ ಇರುವಂಥದ್ದು, ಆಚಾರ್ಯ ಹೇಳಿದ ಕಮಲಾಪತಿ ವಿಠಲ ದಾಸರು ರಚನೆ ಮಾಡಿರುವಂಥದ್ದು. ಹಾಗಾಗಿ ಅದನ್ನು ಹೇಳುವ ಒಂದು ಕ್ರಮವನ್ನು ಇವತ್ತಿನಿಂದ ಆರಂಭ ಮಾಡೋಣ. ದೇವರ ಪೂಜೆ ಮುಗಿದ ಮೇಲೆ, ಅದು ಗೊತ್ತಿಲ್ಲದಿದ್ದರೆ ಪುಸ್ತಕದಲ್ಲಿ ಇದ್ದೇ ಇದೆಯಲ್ಲ, ಚೀಟಿಯಲ್ಲಿ ಬರೆದುಕೊಂಡು ಬೇಕಾದರೆ ಸಂಜೆ ಒಂದು ಸಲ ಪ್ರವಚನ ಮುಗಿದ ಮೇಲೆ ಒಮ್ಮೆ ಅದನ್ನು ಹೇಳಿಕೊಡ್ತೇವೆ. ಹೇಳಿಕೊಟ್ಟ ನಂತರದಲ್ಲಿ ಪೂಜೆಯ ನಂತರದಲ್ಲಿ ಮಂತ್ರಾಕ್ಷತೆ ಆದ ಮೇಲೆ ಅದನ್ನು ನಾವೆಲ್ಲ ದೇವರ ಸನ್ನಿಧಾನದಲ್ಲಿ ಒಂದು ಕ್ಷಣದಲ್ಲಿ ವಾದಿರಾಜರ ಎಂಬುವ ಈ ಪದವನ್ನು ಹೇಳಿ ಮತ್ತೆ ಶಂಖಾನಾದ, ಮತ್ತೆ ಫಲಹಾರದ ವ್ಯವಸ್ಥೆ. ಇದು ಇವತ್ತಿನಿಂದ ಕಾರ್ಯಗತ ಮಾಡೋಣ. ಜಯತೀರ್ಥರ ಪುಣ್ಯ ಆರಾಧನೆ ಪರ್ವಕಾಲ ಇವತ್ತು, ಟೀಕಾಕೃತ್ಪಾದರ ಆರಾಧನೆ. ಹಾಗಾಗಿ ಆ ಗುರುಗಳ ಆರಾಧನೆ ಪರ್ವಕಾಲದಲ್ಲಿ ಈ ಸಂಕಲ್ಪ ಮಾಡೋಣ. ಇನ್ನು ಮುಂದೆ ಪ್ರತಿದಿನವೂ ಕೂಡ ವಾದಿರಾಜರ ಈ ನುಡಿಯನ್ನು ಹೇಳುವ ಮೂಲಕ ಗುರುಗಳ ಎತ್ತರದ ಅರಿವನ್ನು ಒಂದಷ್ಟು ನಾನು ತಂದುಕೊಳ್ಳುವ ಪ್ರಯತ್ನ ಮಾಡ್ತೇನೆ ಎಂಬ ಸಂಕಲ್ಪ ಮಾಡಿ ನಾವೆಲ್ಲ ಈಗ ಸ್ನಾನಕ್ಕೆ ತೆರಳೋಣ.